We'll begin the class. ಯಾಕೆ ಬ್ರೇಕ್ಫಾಸ್ಟ್ ಮಾಡಿಲ್ವಾ ಯಾರು? Yes, ma'am. Yes, ma'am. Ma'am. ಬ್ರೇಕ್ಫಾಸ್ಟ್ ಮಾಡಿದೀರಾ? Yes, ma'am. ಮಾಡಿದ್ದೀನಿ ma'am. ಎನರ್ಜಿ ಫುಲ್ ಇದೆ. ಫುಲ್ ಇದೆ. Start. ಹಾ ma'am. Okay. So yesterday I had given 2 homework, right? Yes, ma'am. Okay. So we will be, discuss again at the last. Yes, We will be ma'am. doing applications of determinants, correct? That is, we saw the concept and also we saw how to solve the examples by matrix and determinant method. Okay, that is system of linear equations we are solving, which we can do by linear algebra method, of course, that is algebra method. But here we are doing by matrix and determinant method. Is that correct? Any doubts in the method to anyone? No, Ma'am, ma'am. Okay, so we will discuss. Heidi? ma'am, I have doubts, ma'am. Yesterday? Yes, ma'am. In case, ma'am, if case 3 ಅಲ್ಲಿ case 2 ಅಲ್ಲಿ ma'am, ಈಗ Okay. ನಾನ್ ಸಿಂಗುಲರ್ ಬರುತ್ತೆ ಅಲ್ವಾ ಮ್ಯಾಮ್? ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು ಈಸ್ ಈಕ್ವಲ್ ಟು 0 ಅಂತ ಬರುತ್ತಲ್ವಾ ಮ್ಯಾಮ್? ಆಗ 2 ಕೇಸು ಇರುತ್ತೆ ಅಲ್ವಾ ಮ್ಯಾಮ್? ಅಡ್ಜಸೆಂಟ್ ಆಫ್ ಎ ಇಂಟು ಬಿ. ಫಸ್ಟ್ ನೀವು ಫೈಂಡ್ ಮಾಡ್ತೀರಾ, ಅಡ್ಜಾಯಿಂಟ್ ಆಫ್ ಎ ಇಂಟು ಬಿ ಫೈಂಡ್ ಮಾಡ್ತೀರಾ, ಕರೆಕ್ಟಾ? ಮಾಡಾದ್ಮೇಲೆ 2 ಕೇಸ್ ಬರುತ್ತೆ. ಏನ್ 2 ಕೇಸು? ಈ ತರ 2 ಕೇಸ್ ಬರುತ್ತೆ, ಕರೆಕ್ಟಾ? ಆಮೇಲೆ ಏನಾಯ್ತು? ಕ್ವಶನ್ ಕೇಳಿ ನಿಮ್ದು. ಮ್ಯಾಮ್ ಆಗ ಇಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಅದು ಇನ್ಕನ್ಸಿಸ್ಟೆಂಟ್ ಅಲ್ವಾ ಮ್ಯಾಮ್? ಯಾವುದು? ಈಗ ನಾವು ಸೆಕೆಂಡ್ ಕೇಸ್ ಮಾಡ್ತೀವಲ್ವಾ ಮ್ಯಾಮ್? ಆಸ್ಕಿಂಗ್, ಹೌದು, ದಿಸ್ ಇಸ್ ಇನ್ಕನ್ಸಿಸ್ಟೆಂಟ್. ಆಮೇಲೆ ಅದ್ರದ್ದು ಆದ್ಮೇಲೆ ನೆಕ್ಸ್ಟ್ ಏನು ಆನ್ಸರ್ ಕಂಟಿನ್ಯೂ ಮಾಡಂಗಿಲ್ವಾ ಮ್ಯಾಮ್? ಬರೀ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು? ಅಷ್ಟಿಗೆ ಸ್ಟಾಪ್ ಮಾಡ್ಬಿಡೋದು. ಯು ಆರ್ ಜಸ್ಟ್ ಟೆಲ್ಲಿಂಗ್ ವೆದರ್ ಇಟ್ ಇಸ್ ಕನ್ಸಿಸ್ಟೆಂಟ್ ಆರ್ ನಾಟ್, ಅಷ್ಟೇ ಹೇಳಿ. ಬಿಕಾಸ್ ನಾವ್ ಯಾಕೆ ಆನ್ಸರ್ ಕಂಟಿನ್ಯೂ ಮಾಡಲ್ಲ ಅಂದ್ರೆ ನಮ್ಗೆ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ 0 ಬಂದಿರುತ್ತೆ, ಹೌದಾ? ಆ 0 ಬಂದಿರೋದ್ರಿಂದ ನಾವ್ ಇದನ್ನ ಕಂಟಿನ್ಯೂ ಮಾಡ್ತೀವಿ. ನಾವ್ ಯಾಕೆ ಆನ್ಸರ್ ಕಂಟಿನ್ಯೂ ಮಾಡಲ್ಲ ಅಂದ್ರೆ, ನಾನು ಲೀನಿಯರ್ ಈಕ್ವೇಶನ್ ಸಾಲ್ವ್ ಮಾಡ್ಬೇಕಂದ್ರೆ ನನ್ಗೆ ಇದು ಫಾರ್ಮುಲಾ ಇರೋದು, ಹೌದಾ? ಓಕೆ, ಈ ಫಾರ್ಮುಲಾ ಇರೋದು. ಬಟ್ ಫಾರ್ಮುಲಾ ಇಸ್ ನಥಿಂಗ್ ಬಟ್ ವಾಟ್? 1 ಅಪಾನ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಂಟು ಬಿ. ಓಕೆ, ಇಲ್ಲಿ ಏನ್ ಬಂದಿದೆ? ಡಿಟರ್ಮಿನೆಂಟ್ 0 ಬಂದಿದೆ. ಅದೆಲ್ಲ ಗೊತ್ತಾಗಿದೆ ಮ್ಯಾಮ್. ಇದು ದಿಸ್ ಇಸ್ ನಾಟ್. ಕ್ವಶನ್ ಬಂದ್ರೆ ಏನಂದ್ರೆ ಮ್ಯಾಮ್, 2 ಕೇಸು ಮಾಡ್ಲೇಬೇಕಾ ಅಂತ. ಯಾವ್ದು 2 ಕೇಸು? ಇಲ್ಲಿ ಅಡ್ಜಾಯಿಂಟ್ ಎ ಇಂಟು ಬಿ ಇಸ್ ಈಕ್ವಲ್ ಟು 0 ಕೇಸು ಮಾಡ್ಲೇಬೇಕಂತ ಇಲ್ಲ. ಒಂದು ನಿಮ್ದು ಐದರ್ 0 ಬರುತ್ತೆ, ಇಲ್ಲ ನಾಟ್ 0 ಬರುತ್ತೆ. 0 ಬಂದ್ರೆ ಕನ್ಕ್ಲೂಷನ್ ಬರೀರಿ. ಏನ್ ಕನ್ಕ್ಲೂಷನ್? ಇಟ್ ಈಸ್ ಐದರ್ ಕನ್ಸಿಸ್ಟೆಂಟ್ ಆರ್ ನಾನ್ ಕನ್ಸಿಸ್ಟೆಂಟ್. ನಾಟ್ 0 ಬರೀತೀರಾ, ಅಷ್ಟೇ. ಕೇಸಲ್ಲಿ ಆ ಕೇಸಲ್ಲಿ ಮ್ಯಾಮ್ ಅಡ್ಜಾಯಿಂಟ್ ಎ ಇಂಟು ಬಿ ಇಸ್ ಈಕ್ವಲ್ ಟು 0 ಅದೇ ಕೊಟ್ಟಿದ್ರೆ ಆನ್ಸರ್ ಅದೇ ಬರುತ್ತಾ, ಇಲ್ಲಾಂದ್ರೆ ಇಸ್ ನಾಟ್ ಈಕ್ವಲ್ ಟು 0 ಬರುತ್ತಾ? ಇಷ್ಟೇ, ಯಾವ್ದಾದ್ರು ಐದರ್ ದಿಸ್ ವಿಲ್ ಕಮ್ ಆರ್ ದಿಸ್ ವಿಲ್ ಕಮ್. ಆಗೇನ್ ಮಾಡೋದು ಮ್ಯಾಮ್? ಅದೇ ಇಷ್ಟು ಬರದ್ ಬಿಡೋದು. ಏನು ನಿಮ್ದು ಕನ್ಕ್ಲೂಷನ್ ಏನಾಯ್ತು ಅಂತ ಅಷ್ಟೇ ಬರದ್ ಬಿಡೋದು. ಓಕೆ, ಇಷ್ಟೇ, ಏನಿಲ್ಲ. ನಿಮ್ದೇನ್ ಕನ್ಕ್ಲೂಷನ್ ಆಯ್ತು? ಇನ್ಕನ್ಸಿಸ್ಟೆಂಟ್ ಬಂತ ಅಥವಾ ಏನು ಮೆನಿ ಸೊಲ್ಯೂಷನ್ ನೋ ಸೊಲ್ಯೂಷನ್ ಬಂತ, ಅಷ್ಟೇ ಬರದ್ ಬಿಡೋದು. ಆಮೇಲೆ ದಿಸ್ ಇಸ್ ಆಕ್ಚುಲಿ ನಿಮ್ಗೆ ನಾಲೆಜ್ ವೈಸ್ ಹೇಳಿದೆ ನಾನು, ಬಟ್ ಎಕ್ಸಾಮ್ ನಲ್ಲಿ ಈ ಕ್ವಶನ್ ಕೇಳಲ್ಲ. ಓಕೆ, ಚೆಕ್ ವೆದರ್ ಇಟ್ ಇಸ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್. ನೀವು ಇದನ್ನ ಆಕ್ಚುಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಕೇಳ್ತಾರೆ. ದಿಸ್ ಯು ಶುಡ್ ನೋ ದ ಕನ್ಸೆಪ್ಟ್. ನಾನು ಅದಕ್ಕೆ ಫುಲ್ ಒಂದ್ ಅರ್ಧ ಗಂಟೆ ಅದನ್ನೇ ಹೇಳಿರೋದು. ಓಕೆ, ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡಿ. ಇಫ್ ಯು ಗೆಟ್, ಯೂಶುವಲಿ ನಿಮ್ಗೆ ಎಕ್ಸಾಮ್ ನಲ್ಲಿ ಈ ತರ ಕ್ವಶನ್ ಕೇಳಲ್ಲ. ಕೇಳಿದ್ರು ಕೂಡ ನೀವ್ ಇದನ್ನ ಫೈಂಡ್ ಮಾಡ್ತೀರಾ. ಫೈಂಡ್ ಮಾಡಿ ಬರೀ ಕನ್ಕ್ಲೂಷನ್ ಬರದ್ ಬಿಡೋದು ಅಷ್ಟೇ. ನಿಮ್ದು ಒಂದೇ ಲೈನ್ ಆನ್ಸರ್ ಬರೋದು. ಏನದು? ಕನ್ಕ್ಲೂಷನ್. ಕನ್ಸಿಸ್ಟೆಂಟ್ ಇದೆಯಾ, ಇನ್ಕನ್ಸಿಸ್ಟೆಂಟ್ ಇದೆಯಾ, ಅಷ್ಟೇ. ಇದು ಕೇಸ್ ಬಂತ ಅಥವಾ ಈ ಕೇಸ್ ಬಂತ ಬರದ್ ಬಿಡೋದಷ್ಟೇ. Got it? Yes, ma'am. Okay. Any doubts again? No, ma'am. No, ma'am. Thanks. Okay. No, ma'am. Okay. So let us begin the examples. We will complete more number of examples because ಈ ಎಕ್ಸರ್ಸೈಸ್ ಮೇಲೆ ನಿಮ್ಗೆ ಪಾರ್ಟ್ ಡಿ ಅಲ್ಲಿ 5 marks ಒಂದು ಡೆಫಿನೆಟ್ ಕ್ವಶನ್ ಬಂದೇ ಬರುತ್ತೆ. ಓಕೆ, ಡೆಫಿನೆಟ್ ಕ್ವಶನ್ ಇಟ್ ಇಸ್.
ಐದರ್ ವರ್ಡ್ ಪ್ರಾಬ್ಲಮ್ ಇರ್ಬೋದು ಅಥವಾ ಈ ತರ ಸಾಲ್ವ್ ಮಾಡ್ತಾ ಇದೀವಿ ನಾವು ನಿನ್ನೆಯಿಂದ ಈ ತರ ಇರ್ಬೋದು, ಬಟ್ ಇಟ್ ಇಸ್ ಡೆಫಿನೆಟ್ ಕ್ವೆಶನ್. ಸೊ ಲೆಟ್ ಅಸ್ ಸಾಲ್ವ್ ಸಮ್ ಮೋರ್ ಎಕ್ಸಾಂಪಲ್ಸ್. ನಿನ್ನೆ ಬಿಟ್ಟಿರೋ ಕ್ವೆಶನ್ಸ್ ನ ಬರ್ಕೊಂತೀನಿ. ಐ ಗೆಸ್ ದಿಸ್ ಕ್ವೆಶನ್ ಐ ಹ್ಯಾಡ್ ಲೆಫ್ಟ್ ಯೆಸ್ಟರ್ಡೇ. ನಿನ್ನೆ ನಾವು ಕ್ಲಾಸ್ ನಲ್ಲಿ ಎಷ್ಟು ಮಾಡಿದ್ವಿ? 2 ಎಕ್ಸಾಂಪಲ್ಸ್ ವಿ ಡಿಡ್ ಆರ್ 3? Only 2, I guess. Okay. So this we have not done, no, yesterday? No, ma'am. Okay. So let us begin. ತುಂಬಾ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್. ನಮ್ಗೆ ಗೊತ್ತಾಗಿದೆ ಕನ್ಸೆಪ್ಟ್ ಏನಂತ, ಬಟ್ ಆದ್ರೂ ಕ್ಯಾಲ್ಕುಲೇಷನ್ ಅಲ್ಲಿ ರಾಂಗ್ ಹೋಗೋದು ಬೇಡ. ಸೊ ಸ್ವಲ್ಪ ಜಾಸ್ತಿ ಎಕ್ಸಾಂಪಲ್ಸ್ ಮಾಡೋಣ. ಓಕೆ. ಸೊ ಫ್ರಮ್ ದಿಸ್ ಲೆಟ್ us write the matrix A. What will be matrix A? What will be first row? 2, 1, 1. Correct? 1. Next ma'am. it will be 1 minus 2 minus 1. Minus 1. Now, which variable is absent here? X. X variable, so that would be 0. This would be 0. 3 and this would be 5. Minus 5. Sorry, minus 5. Next, matrix B. Column matrix. Column matrix ಏನಾಗುತ್ತೆ? 1, 5, 2, and 9. Correct? ಆಮೇಲೆ X matrix, column matrix ಏನಾಗುತ್ತೆ? X, Y, Z variables as a column matrix. Is this correct? Okay. Yes, ma'am. ಇದರಿಂದ ನಮ್ಗೆ ಏನ್ ಸಿಗುತ್ತೆ? We know that AX equals to B. That is nothing but X equals to A inverse B. A And inverse. that is nothing but 1 upon determinant of A into adjoint of A into B. Okay. So ishtu namge gottu. So before finding anything, we will have to go for determinant of A. It is 0 idya, non-zero idya, check ಮಾಡ್ಕೊಂಡ್ಬಿಡೋಣ. Then only we can proceed. So what I'll get here? 2, 1, 1 determinant. 1 minus 2 minus 1 and 0, 3 minus 5. Okay. So ಈ calculation ಸ್ವಲ್ಪ ನೀವು ಬೇಗ ಮಾಡ್ಕೊಳ್ಳಿ. What I'll get here? Will I get 10 plus 3? Yes, ma'am. Okay. Minus 2 into minus 5 plus 10 ಆಯ್ತು. Minus 1 into 3 minus 3 ಆಯ್ತು. So ಆ minus ಈ minus plus ಆಯ್ತು. Next, this will be what? Minus 5 minus 0. Last one ಏನಾಯ್ತು? 1 into 3 minus 0. Correct? Correct? Yes, ma'am. Okay. Yes, So ma'am. ಇಲ್ಲಿ 26 ಆಯ್ತು. Is this 26? Is that 31. Okay. So ಇಲ್ಲಿ ಒಂದು term miss ಆಯ್ತಲ್ವಾ? Okay. ಇಲ್ಲಿ plus 3. Yes. So 31. So total answer ಎಷ್ಟಾಯ್ತು? 34. Is this correct? Okay. So you can see that determinant of A is not 0. So what I can say? A is non-singular. Will the inverse exist? Yes, ma'am. Inverse exist. So inverse exists, that is solution exists, so it is consistent. Okay. Next, so A inverse, sorry, adjoint of A find ಮಾಡ್ಬೇಕು ಇವಾಗ. ನಮಗೆ determinant A ಸಿಕ್ತು, adjoint find ಮಾಡೋಣ. Adjoint find ಮಾಡಕ್ಕೆ ನಾವು ಏನೇನ್ find ಮಾಡಬೇಕು? Co-factors find ಮಾಡಬೇಕು. ಕರೆಕ್ಟಾ? Yes, ma'am. Okay, so co-factors find ಮಾಡ್ತಾ ಹೋಗೋಣ. First one, A11. A11 ಏನ್ ಸಿಗುತ್ತೆ ನಮಗೆ? This is 1 plus 1. Will I get 10 plus 3? Yes, ma'am. Okay, next, A12. A12 ಎಷ್ಟಾಗುತ್ತೆ? Minus 1 to the power 1 plus 2. That is the element 1. So ಅಲ್ಲಿ ಏನಾಗುತ್ತೆ ನಮಗೆ? Minus 5. Minus 5 minus 0. So that will be plus 5. Okay. Next, A13. A13 ಯಾವ್ದು ಎಲಿಮೆಂಟ್ ಅಲ್ಲಿ? 1. The element 1. Okay. So ನೀವು ಸಾಲ್ವ್ ಮಾಡ್ಕೊಂಡ್ರೆ 3 ಸಿಗುತ್ತೆ and that will be plus 3 itself. Is this correct? Yes, ma'am. Next, A21. Okay. A21 ಏನಾಗುತ್ತೆ? 2 plus 1, that is second row, first column element. What I'll get there? Will I get minus 5 minus 3? Correct? Yes, ma'am. Okay, minus 5 minus 3 ಸಿಗುತ್ತೆ. You are deleting the second row and first column. So 1 into minus 5 is minus 5 minus 1 into 3 is 3. So minus 8 ಆಯ್ತು. ಆ minus ಮತ್ತೆ ಈ minus plus ಆಯ್ತು. Okay, next, A22. That is second row, second column element. ಯಾವ್ದದು? minus 2. So ನನ್ಗೆ ಇಲ್ಲಿ ಏನ್ ಸಿಗ್ಬೇಕು ಇವಾಗ? minus 10 ಸಿಗುತ್ತೆ. Minus 10. So that will remain as minus 10 because this is going to be positive. Next, A23. ಅಂದ್ರೆ second row, third column element. Correct? So that will be what? Minus 1 element. Is this correct? Yes, ma'am. The element is minus 1. So what I'll get there? 6 minus 0. And that will be minus 6. Yes. Next, A31 ತಗೊಳ್ಳೋಣ. Minus 1 to the power 3 plus 1. That is
ಥರ್ಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಕರೆಕ್ಟಾ. ಸೊ ಅದನ್ನ ಡಿಲೀಟ್ ಮಾಡಿದ್ರೆ ನಮ್ಗೆ -1 + 2 ಸಿಗುತ್ತೆ. ಇಸ್ ದಿಸ್ ಕರೆಕ್ಟ್? You have to also follow. Okay, so this is 1. Next A32 ಏನಾಗುತ್ತೆ -1 to the power 3 + 2, that is third row second column element. So ನನಗೆ ಅಲ್ಲಿ ಏನ್ ಸಿಗ್ಬೇಕು ಇವಾಗ -2 -1 ಸಿಗುತ್ತೆ. -3 ಆಯ್ತು, ಆ ಮೈನಸ್ ಈ ಮೈನಸ್ +3 ಆಯ್ತು. And ultimately the last 9th element A33, that is third row third column, ಅದ್ಯಾವುದು -5. ಸೊ ನನ್ಗೆ ಇಲ್ಲಿ ಏನ್ ಸಿಕ್ತು -4 -1 -5 ಆಯ್ತು. ಈ ಮೈನಸ್ ವಿಲ್ ರಿಮೈನ್ ಆಸ್ ಇಟ್ ಇಸ್. ಓಕೆ, therefore now we can find adjoint of A. ಇಲ್ಲಿ ಫಸ್ಟ್ ರೋ ಯಾವ್ದ್ಯಾವ್ದು? This is A11 A12 A13 is your first row. So first row will become first column. 13 5 Yes. Okay, next second row will become second 8 minus 3. and third row will become third column. column and 3 5. So any Minus. doubt so far to anyone? No, ma'am. Okay, ಇದೆಲ್ರಿಗೂ ಅರ್ಥ ಆಯ್ತಾ? This we are doing Yes, from ma'am. last exercise only, correct? Yes, ma'am. Yes. So now we will go on finding x. Okay, ಸ್ವಲ್ಪ ಇದೆಲ್ಲ ತೆಗೆದು ಬಿಡ್ತೀನಿ. What we need, only determinant A we need, adjoint of A we need, and B we have already. What is B? 1, 3/2 and 9. Okay, 9. yes, and determinant was how much? Remember, it was 34. Okay, Okay. therefore x equals to, okay, x equals to A inverse. Okay, A inverse is nothing but 1 upon determinant of A. Determinant ಎಷ್ಟು ಸಿಕ್ಕಿತ್ತಲ್ಲಿ? 34. correct? Into adjoint of A. Adjoint of A ಎಷ್ಟು ಸಿಕ್ತು ನಮ್ಗೆ? 13 1. 5 3. Okay. This is 5 Minus 3 3 -6 -5. Okay, A adjoint of A into B. Okay, into B. B ಎಷ್ಟಿದೆ? The matrix column matrix is 1 1 3/2 and 9. okay. So now ಇವಾಗ ಇದನ್ನ multiply ಮಾಡ್ಕೋಬೇಕು. So just till I remove this, start multiplying orally. Yes, ma'am. Who is operating that? Yes, okay, start multiplying orally till I just remove all this. ಸ್ವಲ್ಪ orally ಹಂಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ. This, what ಮ್ಯಾಮ್ is, ಇದು ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಮ್ಯಾಮ್? this is 5 marks question. ಇದು ಇಂಪಾರ್ಟೆಂಟ್. Very important. What was this? -6 -5. ಇದು 3 -6 -5. Okay, and this was 1 3/2 9. Correct? Anybody? ma'am. there? Can you tell me the direct answer? 13 into 1 is 13. Correct? 13 plus Yes. 24. Sorry, ma'am. Ma'am, 12 Right? plus 9 Plus 9. Correct? Next. ಇದೇನಾಯ್ತು? 5 ಆಯ್ತು. minus Minus 50, 15 ಆಯ್ತು. Plus 27. 27 ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಇದಾಯ್ತು 3, ಇದಾಯ್ತು ಎಷ್ಟಾಯ್ತು? 9 ಆಯ್ತಾ? Yes, ma'am. ಓಕೆ, -9 ಆಯ್ತು. ಆಮೇಲೆ ಇದು -45 Minus ಆಯ್ತು. 45. ಸೊ ಇಲ್ಲಿ ನನ್ಗೆ ಎಷ್ಟು ಸಿಕ್ತು ಇವಾಗ? 1/34 ಆಸ್ ಇಟ್ ಇಸ್. ಓಕೆ, ಜಸ್ಟ್ ಡೂ ದ ಕ್ಯಾಲ್ಕುಲೇಷನ್. Ma'am, 34, 17 minus 51. This is 34. This will be -10 ಆಯ್ತಾ? ಕರೆಕ್ಟ್ ಅದು? Ma'am, 17 alva, ma'am. ನಾನು ಎಲ್ಲಿ ರಾಂಗ್ ಬರ್ದೆ? 27. ಹಾ, ಇದು 17. ಓಕೆ, ಮೈನಸ್ ಇದೆಯಲ್ವಾ? ಹಾ, ಕರೆಕ್ಟ್. ಮೈನಸ್ ಆಯ್ತು. ಆಮೇಲೆ ಲಾಸ್ಟ್ ಎಷ್ಟಾಯ್ತು? 51. minus Minus 51. ಕರೆಕ್ಟ್? ಓಕೆ, ಈಗ ನೀವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ 34/34 is nothing but 1. ಕರೆಕ್ಟಾ? One. 17/34 will be what? 1/2. ಕರೆಕ್ಟಾ? Hmm. 17 1s are 17 2s are. ಓಕೆ, ಆಮೇಲೆ ಇದು 17 3s are 51, 17 2s are 34. ಕರೆಕ್ಟಾ? Therefore what ಇನ್ನ we one time ಮಾಡಿ ಮ್ಯಾಮ್. sorry ಇದು ಇನ್ನ ಒನ್ ಟೈಮ್ ಮಾಡಿ.
ಸಿ 34 ಇಲ್ಲಿ ಏನಿದೆ 34/34 ಸಿಗುತ್ತಾ ನಮ್ಗೆ ಫಸ್ಟ್ Hmm. ಎಲಿಮೆಂಟ್ 34/34 is 1. Okay, here what I'll get second element 17/34. Is this 1/2? 17/34. Correct. Next, minus 51/34. Is this 17 twos and 17 threes? Okay. Okay, minus 3/2. So Yes, let's ma'am. ನಮಗೆ ಇಲ್ಲಿ 1/1 1/2 minus 3/2 ಸಿಕ್ತು. So now from this, what is the value of x? 1. 1. 1. What is the value of y? Y2. 1/2. 1/2. 1/2. And what is the value of z? Minus Minus 3. 3/2. Okay, so ಇಷ್ಟು ಮಾಡಿದ್ರೆ ಇದು ನಿಮ್ದು 5 marks answer. Fixed question. Okay. Okay, this type is a fixed type. ಇದ್ರ ಮೇಲೆ ಪಾರ್ಟ್ ಡಿ ನಲ್ಲಿ ಕ್ವೆಶ್ಚನ್ ಬಂದೇ ಬರುತ್ತೆ. Any doubts in this example to anyone? No, ma'am. Everyone is understanding? Ma'am. Okay, so ನಿನ್ನೆ ಯಾವ ಕ್ವೆಶ್ಚನ್ ಕೊಟ್ಟಿದ್ದೆ? 2 questions I had given, no? And 2 we solved. This one we solved. Okay. Next one ಹೋಗ್ತೀನಿ. 15th question. This is from 4.6. 15th question. What they have given is, they have given a matrix A. Okay. What they have given is, this is 2, 3, minus 3, 5. Okay. Then 3, 2, minus 4. And then 1, 1, minus 2. ಇಲ್ಲಿ ಏನ್ ಹೇಳ್ತಾರೆ? ಅವ್ರು ಹೇಳ್ತಾರೆ find A inverse ಅಂತ ಹೇಳ್ತಾರೆ. Can we find A inverse? Yes, ma'am. Okay. Next, using A inverse or ಏನ್ ಹೇಳ್ತಾರೆ, solve the following system of equations. Okay, ಕೊಟ್ಟಿರೋ equations ಏನಂದ್ರೆ, these are the given questions. Yes, so using A inverse ಅಂತ ಹೇಳ್ತಾರೆ. ಯಾಕೆ A inverse? Will see, will this come same? Okay, 4z minus 5 and the last equation is x plus y minus 2z equals to minus 3. Okay, so using A inverse, solve the following system of linear equations anta ಹೇಳ್ತಾರೆ. Now see here, even if they had not using A inverse ಅಂತಾನೆ ಹೇಳ್ತಾರೆ, this A inverse has to be used. If that has to be used, the matrix should be same here. ಈಗ ಈ equations ಗೆ ನಾನು matrix ಬರೆದ್ರೆ, is the matrix same? Yes or no? ಇದಕ್ಕೆ Yes, ma'am. 2 ಇದೆ, minus 3, 5. That is 5. what they have given. Next will be what? 3, 2, 2 minus 4. Is that correct? Okay. And this is 1. This is 1. Okay. This is y. Minus This is y. And so it is 1. And this is minus 2. So Minus ನಮಗೆ 2. ನೋಡಬಹುದು ಸೇಮ್ ಮ್ಯಾಟ್ರಿಕ್ಸ್ A ಅನ್ನೇ ಕೊಟ್ಟಿದ್ದಾರೆ ಅವರು. ಕರೆಕ್ಟಾ? Yes, ma'am. So from this we can also write what? B we can write. B ಏನಾಗುತ್ತೆ ಇಲ್ಲಿ? 11 minus 5 minus 3 ಆಗುತ್ತೆ. ಆಮೇಲೆ x ಏನಾಗುತ್ತೆ? Column matrix x, y, z. Is this correct? Yes, ma'am. Yes. So first A inverse find ಮಾಡ್ಕೊಳ್ಳೋಣ. ನಮಗೆ A inverse ಗೊತ್ತು. What is A inverse? 1 upon determinant of A into what? Adjoint of A. This inverse exists only when determinant of A is non-zero. That is matrix A is non-singular. Correct? Yes, ma'am. So first we will make sure that this matrix is non-singular. Andre determinant 0 ಬರಬಾರದು ಅಂತ ನೋಡೋಣ. So this is 3, 2, minus 4. This is 1, 1, minus 2. Okay, so start solving. Do it directly. Will I get minus 4 plus 4? Yes, ma'am. Next, minus 3. Minus of minus I will write directly. This is minus 6 plus 4. And last one, 5 into what? 3 minus 2. Is this correct? Correct ಆಯ್ತಾ? Yes, ma'am. Okay, so ಇದು 0 ಆಯ್ತಾ? 0. Okay, so ಇಲ್ಲಿ minus 2 ಆಯ್ತು. Minus 2 into 3 is ಎಷ್ಟಾಯ್ತು? Minus 6 ಆಯ್ತು. ಇಲ್ಲಿ 5 ಆಯ್ತು. So what is the answer? Minus 1, which is not equal to 0. So matrix A is non-singular, therefore inverse exists. Correct? Yes, ma'am. ಸೊ ಆಯ್ತು, ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಈಗ ಇನ್ವರ್ಸ್ ಫೈಂಡ್ ಮಾಡಕ್ಕೆ ನಮಗೆ ಕೋಫ್ಯಾಕ್ಟರ್ಸ್ ಬೇಕು. ಸೊ 1 by 1 we will find and little bit quick again. So 1 plus 1. A11 ಅಂದ್ರೆ first row, first column. Will I get 4 plus 4? Is equal Yes, to ma'am. 0. Okay, next. A12. A12 ಏನಾಗುತ್ತೆ? minus 1 to the power 1 plus 2. That is first row, second column. ಏನಾಗುತ್ತೆ? Minus 6 plus 4. plus 4. Minus 2 ಆಯ್ತು. ಆ ಮೈನಸ್ ಈ ಮೈನಸ್ ಪ್ಲಸ್ ಆಯ್ತು. ಕರೆಕ್ಟಾ? Yes, ma'am. ma'am. A13. minus 1 to the power 1 plus 3 ಆಯ್ತು. Yes? 3 minus 2. 3 3 minus minus 2. 2.
Okay, so the answer is +1. Next, A21. That is -1 to the power 2 plus 1. That is second row, first column element. Yav element adu 3. So I'll get 6 minus 5. Yes, ma'am. 6 minus 5. And the final answer will be -1. Correct? Yes, ma'am. Okay, next, -1 to the power 2 plus 2. Second row, second column element. Yavadu 2. -4 minus 5. Okay, so idu -9 aitu. So anyhow, this is positive. So positive and negative, positive into negative would be negative. Next, A23. That is second row, third column element. Yav element adu? -4. 2 minus 3. 2 minus 3, ma'am. 2 plus 3 barutta? Yes, ma'am. 2 plus 3. Plus 3 agutalva? Yes, ma'am. Correct? Yes, ma'am. Okay, minus of minus agutte, and this will be -5. Last, third element, third row barona. That is 3 plus 1, which is that element 1. Okay, so 12 minus 10 sigutta nange. Yes, ma'am. Okay, so that is 2. Next, A32. A32 eshtaittu? 3 plus 2, that is third row, second column. -8. -8 minus 15. Correct? Yes, ma'am. So that is 23. Minus and minus will become plus. Is that 23? Correct? Yes, ma'am. Yes, is that 23? Yes, ma'am. Next, last element. 4 that plus 9, ma'am. 4 plus 4 9 plus ಆಯ್ತು, 9. which is 13. Positive 13. Okay, ಇಷ್ಟ ಆಯ್ತಾ ನಮ್ಗೆ? Yes, ma'am. Okay, so ಇಷ್ಟ ಆದ್ಮೇಲೆ adjoint. Adjoint ಏನ್ ಸಿಗುತ್ತೆ ಇವಾಗ ನಮ್ಗೆ? First row will become first column. ಏನದು first row? 0 to 1. 0 to 1. Minus. Ma'am? ಹಾ ಹೇಳಿ. ಇದು 23 ಇಂದ ಮ್ಯಾಮ್ -24. ಯಾವ್ದು? 8 -8 -16. 16 ಅಲ್ಲ, ಇದು 15. ಓ 15. Sorry, 15 ಅಲ್ವಾ ಇದು? ಯಾವ ಎಲಿಮೆಂಟ್ ಅದು? 3 to element. ಓ ಹಾ 15, right? yes ma'am. Okay, so this is 23 and this is 13. Okay, so namge determinant A siktu, adjoint A siktu. Can we find A inverse now? Yes, ma'am. Yes. Okay, so ನಾನು ಇಲ್ಲಿ ಇದು ಮಾಡೋವರೆಗೂ ಸ್ವಲ್ಪ ಓರಲಿ ಸ್ಟಾರ್ಟ್ ಮಾಡಿ ನೀವು ಮಾಡಕ್ಕೆ. ಏನಿಲ್ಲ, A inverse is nothing but substitute determinant A, substitute adjoint of A, that's it. Okay, ಬಟ್ ಇಲ್ಲಿ ನೀವು ಡೈರೆಕ್ಟ್ ಬರಿಬಾರ್ದು. A inverse ಫೈಂಡ್ ಮಾಡಿ ಅಂತ ಸ್ಪೆಷಲಿ ಹೇಳಿದ್ದಾರೆ. ಸೊ ಫಸ್ಟ್ ನೀವು A inverse ಮೆನ್ಷನ್ ಮಾಡಬೇಕು. ಡೈರೆಕ್ಟ್ಲಿ ಡೋಂಟ್ ಟೇಕ್ AX equals to B. Okay, so whatever question they ask, those same answer should be there in your answer sheet. Okay, so sub questions ಇದ್ರೆ ಎಲ್ಲ sub question ಅದ ಆನ್ಸರ್ ಇರಲೇಬೇಕು. Therefore A inverse. So what was that? Determinant of A was -1. -1. -1. So ಇದೇನಾಯ್ತು? 0 -1 2. ಆಮೇಲೆ ಇದೇನಾಯ್ತು? 2 - 9 23 ಆಯ್ತು. ಆಮೇಲೆ ಇದೇನಾಯ್ತು? 1 - 5 13 ಆಯ್ತು. ಓಕೆ, ಸಾಲ್ವ್ ದಿಸ್. 1 by -1 is nothing but -1. Is this correct? So ಅದನ್ನ ನಾನು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ this is 0 1 -2. ಹೌದಾ? Yes, ma'am. Okay, -2. -2 positive 9 and this will be -23. -23. ಆಮೇಲೆ this will be -1. ಇದು minus plus ಆಗುತ್ತೆ, 5. ಇದು minus ಆಗುತ್ತೆ. ಕರೆಕ್ಟಾ? So now this Yes, is your first answer. They had asked us to find A inverse and now this is your A inverse. Is this correct? Yes, ma'am. Okay, so ಇಷ್ಟ ಆಯ್ತು. ಆಮೇಲೆ ಏನ್ ಹೇಳ್ತಾರೆ? ಯೂಸಿಂಗ್ A inverse ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ ನ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನಾವು ಮುಂಚೆನೆ B ಬರ್ದಿದ್ವಿ. If you have not written B and X earlier, you can write here. Now in the solution we had already written. Okay, so therefore AX equals to B. ಇದರಿಂದ X ಏನಾಗುತ್ತೆ? A inverse A inverse B. to B. Correct? Therefore X ಮತ್ತೆ B ನಾವು ಮುಂಚೆನೆ ಬರ್ಕೊಂಡಿದ್ವಿ. That's why I will write here directly. A inverse. A inverse ಎಷ್ಟು ಸಿಕ್ತು ನಮ್ಗೆ? 0 1 -2 -2 9 -23 -1 5 and -13 ಅಂತ ಸಿಕ್ತು. ಆಮೇಲೆ B ಕೂಡ ಬರ್ಕೊಂಡಿದ್ವಿ. B ಏನಾಗಿತ್ತು? 11 -5 -3 ಆಗಿತ್ತು. Can we multiply this? Yes, ma'am. Okay, so start multiplying. ಇಲ್ಲಿ ಸ್ವಲ್ಪ ಟೈಮ್ ಸೇವ್ ಮಾಡ್ಕೊಳ್ಳಿ. 0 into 11 is 0. This is -5 plus 6. Is this correct?
Yes, ma'am. minus 2 into minus 3 is plus 6. Okay. Now Minus this is 22 minus 22 minus 45 minus 45. plus 69. Is this correct? Yes, ma'am. Correct ಆಯ್ತಾ? Yes, ma'am. ಸ್ವಲ್ಪ ಕ್ಯಾಲ್ಕುಲೇಷನ್ ಅಲ್ಲಿ ಬಿ ಕೇರ್ಫುಲ್. ಅಂಡ್ ಲಾಸ್ಟ್ಲಿ minus 11 Minus ಆಯ್ತು, 11, ಇದು minus 25 ಆಯ್ತು, ಆಮೇಲೆ ಪ್ಲಸ್ is 13 ಅಲ್ವಾ? 39. 39 ಆಯ್ತು. ಓಕೆ, ಸೊ ಇದೆಷ್ಟಾಯ್ತು? 1 ಆಯ್ತು. ಇಸ್ ದಿಸ್ ಕರೆಕ್ಟ್? Yes, ma'am. And here I'll get minus 67. Minus 67 plus 69 is 2. Okay. What I'll get here? Minus 36. What is minus 36 plus 39? 3. Yes. So now what is the value of x? 1. 1. What is the value of y? 2. And the value of z is 3. And that's your required solution for x, y, z using matrix and determinant method. ಅರ್ಥ ಆಯ್ತಾ ಎಲ್ರಿಗೂ? Yes, ma'am. Okay. Yes, ma'am. Yes, very good. Now we'll go to the next question. I'll just show you the question. It is application based question. Okay. Can you see all application based example here? Yes, ma'am. ಇದನ್ನ ಅವರು ಇಷ್ಟು ನಾವು they were giving you the equations directly. Okay. Same ಇರುತ್ತೆ. Only thing is word problem ಬಂದ್ರೆ ನೀವೇ equation ಬರ್ಕೋಬೇಕಾಗುತ್ತೆ. Okay. So we will read, we will understand how to write the equation. Okay. So careful ಆಗಿ read ಮಾಡಿ. ಏನ್ ಹೇಳ್ತಾರೆ question? The cost of 4 kg onion, 3 kg wheat and 2 kg rice is rupees 60. Okay. So total items ಎಷ್ಟಿದಾವೆ ನಮ್ಗಿಲ್ಲಿ? 3 items ಇದಾವೆ. ಕರೆಕ್ಟಾ? What is first item? Onion Onion. and rice. And Please Yes. price. ಅವ್ರ ಏನ್ ಹೇಳ್ತಾರೆ? ಕಾಸ್ಟ್ ಆಫ್ ಆಲ್ ದೀಸ್ ಅಂದ್ರೆ ನೀವು ಒಂದ್ ಶಾಪ್ ಹೋಗಿದ್ದೀರಾ, ಇದನ್ನೆಲ್ಲ ಪರ್ಚೇಸ್ ಮಾಡಿದೀರಾ, ಟೋಟಲ್ ಕಾಸ್ಟ್ ಎಷ್ಟಾಯ್ತು? 3 ಐಟಮ್ಸ್ ತಗೊಂಡ್ಮೇಲೆ Rupees 60. 60 ಆಯ್ತು. ಫಾರ್ ವಾಟ್? 4 kg ಆನಿಯನ್, 3 kg wheat and 2 kg ರೈಸ್. ಅದೇ ತರ ಸೇಮ್ ಮತ್ತೆ 2 kg ಆನಿಯನ್, 4 kg wheat ಮತ್ತು 6 kg ರೈಸ್ಗೆ ಮತ್ತೊಂದ್ ಕಡೆ ಎಷ್ಟಾಯ್ತು? 90 rupees. ಓಕೆ. ಸಿಮಿಲರ್ಲಿ ಮತ್ತೊಂದ್ ಕಡೆ ಸೇಮ್ ಐಟಮ್ಸ್ 6 kg ಆನಿಯನ್ ಇದೆ, 2 kg wheat ಇದೆ, 3 kg ರೈಸ್ ಇದೆ, ಮತ್ತೊಂದ್ ಕಡೆ ಎಷ್ಟಾಯ್ತು? ಟೋಟಲ್ ಕಾಸ್ಟ್ ನಿಮ್ಗೆ 70 rupees. ಆಯ್ತು. ಹಾಗಾದ್ರೆ ಕಾಸ್ಟ್ ಆಫ್ ಈಚ್ ಐಟಮ್ ಫೈಂಡ್ ಮಾಡಿ ಬೈ ಯೂಸಿಂಗ್ ವಾಟ್? ಮ್ಯಾಟ್ರಿಕ್ಸ್ ಮೆಥಡ್. ಯಾಕೆ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಹೇಳ್ತಾರೆ? ಬಿಕಾಸ್ ವಿ ಕ್ಯಾನ್ ಡೂ ದಿಸ್ ಬೈ ಅಲ್ಜಿಬ್ರಾ ಮೆಥಡ್ ಆಲ್ಸೋ. ಮಾಡ್ಬೋದಲ್ವಾ ನಾವು? Yes, ma'am. We can do by algebra method also. So particularly ಇಲ್ಲಿ by matrix method ಅಂತ ಹೇಳ್ತಾರೆ. Okay, ನಾವು ಕ್ವಶನ್ ಮತ್ತೆ ನೋಡೋಣ. ನಮ್ಗೆ ಆಕ್ಚುಲಿ ಏನ್ ಬೇಕಿದೆ ಇಲ್ಲಿ? ಫೈಂಡ್ ದ ಕಾಸ್ಟ್ ಆಫ್ ಈಚ್ ಐಟಮ್ ಪರ್ ಕೆಜಿ. ಕರೆಕ್ಟಾ? ಎಷ್ಟು ಐಟಮ್ ಇದಾವೆ ಇಲ್ಲಿ? 3 items ಇದಾವೆ. Yes. So what is unknown? Cost of each XYZ. item is unknown. So that we will consider as XYZ. Very good. Okay. So ನಾನು ಏನ್ ಮಾಡ್ತೀನಿ ಇಲ್ಲಿ? Let cost of onion, okay, per kg ನಮ್ಗೆ ಫೈಂಡ್ ಮಾಡ್ಬೇಕಿರೋದು ಈಚ್ ಐಟಮ್, ಆಮೇಲೆ ಅನ್ನೋನ್. ಸೊ ಅನ್ನೋನ್ ಅನ್ನ ನಾನು ಇದನ್ನ ಎಕ್ಸ್ ಅಂತ ತಗೊಂತೀನಿ. ಲೆಟ್ ಕಾಸ್ಟ್ ಆಫ್ ವೀಟ್ ಪರ್ ಕೆಜಿ ಅಂತ ಏನ್ ತಗೊಂತೀನಿ ನಾನು? ವೈ ಅಂತ ತಗೊಂತೀನಿ. ಅದೇ ತರ ಲಾಸ್ಟ್ ಐಟಮ್ ಏನಿದೆ? ರೈಸ್ ಪರ್ ಕೆಜಿ ಅನ್ನ ಝೆಡ್ ಅಂತ ತಗೋತೀನಿ. ಓಕೆ. ಎನಿ ಡೌಟ್ಸ್? ಯಾವ್ದನ್ನ ಎಕ್ಸ್ ವೈ ಝೆಡ್ ತಗೋಬೇಕಂತ ಎನಿ ಡೌಟ್? ಇಲ್ಲ ಮ್ಯಾಮ್. ಯಾವ್ದು ಎಕ್ಸ್ ವೈ ಝೆಡ್ ತಗೋತೀರಾ? ಕೇಳಿರೋ ಕ್ವಶನ್ ಅನ್ನ. ಅನ್ನೋನ್ ನಮ್ಗೆ ಇಲ್ಲಿ ಏನ್ ಅನ್ನೋನ್ ಇದೆ? ಕಾಸ್ಟ್ ಆಫ್ ಈಚ್ ಐಟಮ್ ಅನ್ನೋನ್ ಇದೆ. ಓಕೆನಾ? ಸೊ ಕಾಸ್ಟ್ ಆಫ್ ಈಚ್ ಐಟಮ್ ಯು ವಿಲ್ ಟೇಕ್ ಆಸ್ ಅನ್ನೋನ್ಸ್ ಎಕ್ಸ್ ವೈ ಝೆಡ್. ಇಷ್ಟೆಲ್ರಿಗೂ ಅರ್ಥ ಆಯ್ತಾ? Yes, ma'am. ಓಕೆ. ಈಗ ಮತ್ತೆ ಕ್ವಶನ್ ಬರೋಣ. ಸೊ ಇದನ್ನ ನಾನು ಫಸ್ಟ್ ಈಕ್ವೇಶನ್ ಅಂತ ಕನ್ಸಿಡರ್ ಮಾಡ್ಕೋಬಹುದಾ? Yes, ma'am. ಓಕೆ. ಪರ್ ಕೆಜಿ ಆನಿಯನ್ ಎಷ್ಟಿದೆ? ಎಕ್ಸ್ ಇದೆ. ಸೊ 4. ಕೆಜಿನ ನಾನು 4x ಅಂತ ಬರ್ಕೋಬಹುದಾ? Yes, ma'am. ಪರ್ ಕೆಜಿ ವೀಟ್ ವೈ ಇದೆ. ಸೊ 3 kg wheat ಅನ್ನ ನಾನು 3y ಅಂತ ಬರ್ಕೋಬಹುದಾ? ಓಕೆ. Yes, ma'am. Similarly, last one will be what? Per kg rice is z. Y. So 2 kg rice will be what? 2z. ಆಮೇಲೆ 2Z. total 2z. Total cost ಎಷ್ಟಾಗ್ತಾ ಇದೆ? 60 ಆಗ್ತಾ ಇದೆ. Similarly, what will be next question? Next equation? 2x. 2x, All understanding? 6z. 2x plus 4y plus 6z equals to ಅದೆಷ್ಟಾಯ್ತು ಕಾಸ್ಟ್? 90 rupees. 90 ಆಯ್ತು. ಕರೆಕ್ಟಾ? ಆಮೇಲೆ ಲಾಸ್ಟ್ ಪರ್ ಕೆಜಿ ಆನಿಯನ್ ಎಕ್ಸ್ ಇದೆ. ಸೊ 6 kg ಎಷ್ಟಾಯ್ತು? 6x ಆಯ್ತು.
ಸಿಮಿಲರ್ಲಿ ಇದೆಷ್ಟಾಯ್ತು 2y ಆಯ್ತು ಆಮೇಲೆ ಇದೇನಾಯ್ತು 3z 3z ಆಯ್ತು 3z and that is equals to what 70. 70. Did you get the set of linear equation system of linear equation here? Yes, ma'am. Okay, so ಈ ತರ ನಿಮ್ಗೆ ಇಲ್ಲಿ set or system of linear equation ಸಿಕ್ತು. Now from this can we find the value of x, y, z? Yes, ma'am. Yes, very easily. Okay, ಈಗ ಇಲ್ಲಿ ಸ್ವಲ್ಪ ಈ equations ನೋಡ್ಕೊಳ್ಳಿ. If you want from this equation, if you want you can take 2 common or anything, but ಎಲ್ಲಾ ಕಡೆ ಕಾಮನ್ ಇರ್ಲಿಲ್ಲ ಅಂದ್ರೆ let the equation be as it is. ನೀವು ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. We will keep this as it is. Okay, so ಈಗ ನಮ್ಗೆ ಏನೇನ್ ಸಿಕ್ಕಿತ್ತಲ್ಲಿ 4x ಏನೇನ್ ಸಿಕ್ಕಿತ್ತು 4x plus 3y 2 2z ಈ 60 ಆಗಿತ್ತು. ನೆಕ್ಸ್ಟ್ ಏನಿತ್ತು 2x 2x plus 4y plus 6x. 90 ಆಗಿತ್ತು. 90. ಆಮೇಲೆ ಏನಾಗಿತ್ತು Ma'am 6z ma'am adu. ಸಾರಿ 6z. ಓಕೆ, ಲಾಸ್ಟ್ ಒನ್ ಏನಾಗಿತ್ತು 6x 6x plus 2y plus 3z is equals to 70. 70 ಆಗಿತ್ತು. ಕರೆಕ್ಟಾ? ಸೊ ಈಗ ಇದರಿಂದ ನಾವು ಮ್ಯಾಟ್ರಿಕ್ಸ್ ಎ ಬರ್ಕೊಳ್ಳೋಣ. ಏನ್ ಹೇಳಿದ್ದಾರೆ ಫೈಂಡ್ ಎಕ್ಸ್ ವೈ ಝೆಡ್ ಬೈ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ಕರೆಕ್ಟಾ? ಸೊ ದಿಸ್ ಇಸ್ 4 3 2, this is 2 4 6 and this is 6 2. Correct. Next matrix B is a column matrix of elements 60 90 70 respectively. Similarly x ಬರ್ಕೋಬೋದಾ ನಾವು? Yes, ma'am. What will be x? X, y, z. Okay, ಅದನ್ನ ನಾನು ಪಕ್ಕಕ್ಕೆ ಇಡ್ತೀನಿ ಸದ್ಯಕ್ಕೆ. That is x, y, z. Okay. So therefore, ನಮಗೆ ಗೊತ್ತು matrix method. What is matrix method? This we have written in the form of ax equals to b. So what will be x? A inverse into A inverse into B. Okay. So A inverse ಗೆ 1 by 1 ಸ್ಟಾರ್ಟ್ ಮಾಡೋಣ ನಾವು ಫೈಂಡ್ ಮಾಡಕ್ಕೆ. ಫಸ್ಟ್ ನಮ್ಗೆ ಏನ್ ಬೇಕು ಡಿಟರ್ಮಿನೆಂಟ್ ಬೇಕು. ಕರೆಕ್ಟಾ? Yes, ma'am. Okay. So this method you know already. ಪದೇ ಪದೇ ಅದನ್ನೇ ಮಾಡ್ತಾ ಇದೀವಿ, ನಿಮಗೆ ಗೊತ್ತಿದೆ. But I am doing everything because calculation you should not go wrong. ನೀವು ಇಲ್ಲಿ ಓರಲಿ ಮಾಡಿದ್ರೆ ಸ್ವಲ್ಪ ನಿಮ್ಗೆ ಕಂಫರ್ಟೇಬಲ್ ಆಗುತ್ತೆ. Okay. So will I get 12 here? 12 minus 12? Minus 12. Yes, ma'am. ಇಲ್ಲಿ -3 ಆಯ್ತು. ಅಲ್ಲೇನಾಯ್ತು 6 minus 6 ಆಯ್ತಾ? Yes, ma'am. Yes, ma'am. ಆಮೇಲೆ ಇಲ್ಲೇನಾಯ್ತು 4 minus 24 ಆಯ್ತು. ಕರೆಕ್ಟಾ? Yes, ma'am. ಓಕೆ, ಸೊ ಇದು 0 ಆಯ್ತು, ಇದು 0 ಆಯ್ತು. ಕರೆಕ್ಟಾ? Yes, ma'am. Yes, ಸೊ ma'am. ದಿಸ್ ಇಲ್ಲೇನಾಯ್ತು -20 and this is -40. Minus 40. So this is not 0. Therefore matrix A is non-singular and A inverse exists. Okay, since solution exists, it is also consistent. Okay, ಈಗ ಮತ್ತೆ cofactors find ಮಾಡೋಣ. 1 plus 1. So ಇದೇನಾಯ್ತು 12 minus 12. Is it 0? Yes, ma'am. Next A12 ಏನಾಯ್ತು -1 to the power 1 plus 2. ಅದೇನಾಯ್ತು 0 ಆಯ್ತು. Minus. ಯಾರಪ್ಪ ಅದು? Maintain some decency in the class. Don't operate when a teacher is writing. Okay, 4 minus 24, ma'am. so that is -20. Correct? Yes, Yes, ma'am. ma'am. That will remain as -20. Next 20. A21 -1 to the power 2 plus 1. What is that element? The element 2. So will I get 9 minus 4? Yes, ma'am. Yes, ma'am. And the final answer would be -5. Correct? Next A22 -1 to the power 2 plus 2. The element is 4. So will I get 12 minus 12 again? Yes, ma'am. Yes, ma'am. Okay, that will be 12 minus 12. That is next 2 3 element, that is second or third column. What I'll get 8 minus 12. Yes, ma'am. Sorry, 8 minus 18. Minus not 12. 18. 18. So minus 10 ಆಯ್ತು. ಆ minus ಈ minus plus 10 ಆಯ್ತು. Okay. Next Yes. A31 -1 to the power 3 plus 1. ಯಾವ element ಅದು? 18 minus 18 minus 8. 18 minus 8. So ಅದು plus 10 ಆಯ್ತು. Next A32 -1 to the power 3 plus 2. ಆಮೇಲೆ ಏನಾಯ್ತದು? 24 minus 4. ಕರೆಕ್ಟಾ? Yes, ma'am. Yes, ma'am. Okay, but the answer should be minus 20. Minus 20. Okay, last A33, that is -1 to the power. 16 plus minus 3 6. plus 3. Okay, 1 second. ಏನಾಯ್ತದು 16 minus 16 6. minus 6. 10 ಆಯ್ತಾ? Yes, ma'am. Okay, so the answer is again positive 10. Therefore now adjoint A. ಇದು first row, first column ಆಯ್ತು. Second row, 0 minus 20. second column ಆಯ್ತು 0. ಆಮೇಲೆ ಇದೇನಾಯ್ತು ಥರ್ಡ್ ರೋ, ಥರ್ಡ್ ಕಾಲಮ್ ಆಯ್ತು -20 and 10. Okay, any doubt so far? No, ma'am.
ಆಮೇಲೆ ಹೇಗ್ ಇಕ್ವೇಶನ್ ಬರ್ಕೊಂಡ್ವಿ ಎಲ್ರಿಗೂ ಅರ್ಥ ಆಯ್ತಲ್ವಾ? ಎಸ್ ಮ್ಯಾಮ್. Okay. ma'am. So now only thing is left matrix multiplication. Multiplication of adjoint of A with matrix B. Okay. So ಸ್ವಲ್ಪ orally ಮಾಡಕ್ start ಮಾಡಿ till I clear this. Many terms are zero here. If you want, you can do from first column. Can you see? You can do from first column here. Yes, ma'am. Sorry, we are doing matrix multiplication. No, we have to do everything. Yes, therefore x equals to A inverse. Determinant of A Minus is 40. equal to Minus 40. minus 40 alva. Yes, ma'am. Okay. So this is 0 minus 5. Matrix multiplication we are doing. There is no question of zeros, which column, which row here. So this is minus 20, 10 and, sorry, this is 10 and this is 10 again. Okay, B and 60, 90. 90, 70. Correct, na? 70. Yes, ma'am. Start multiplying. So this is minus 1 by 40. Okay. This is 0 Minus 450 plus 70. Correct, na? plus 70. Yes, ma'am. Next 0, 0. Illenaitu 140 aita. Yes, ma'am. This is minus. Okay. ಆಮೇಲೆ ಇದೇನಾಯ್ತು minus 120 Minus 120. plus 90 ಆಯ್ತು plus 70. 70. So this is minus 1 by 4. So how much I'll get here? Minus 450 plus 70 ಎಷ್ಟಾಯ್ತು? ಮ್ಯಾಮ್ 10 into 70 700 ಅಲ್ವಾ ಮ್ಯಾಮ್? ಮ್ಯಾಮ್ ಎಲ್ ರಾಂಗ್ ಬರ್ದ? ಮ್ಯಾಮ್ 700. 70 700 0 ಕಡಿಮೆ ಬರ್ದ್ನಾ? Yes, ma'am. ಇಲ್ಲಿ ಒಂದ್ 0 ಕಡಿಮೆ ಬರ್ದ್ನಾ? Thank you. Yes. Now 250. now it is Plus 250. 250. Okay. Plus 250 ಬರುತ್ತಾ? Somewhere we Yes, went ma'am. wrong. ಮ್ಯಾಮ್ ಡಿಟರ್ಮಿನೆಂಟ್ ಎ minus 40 ಅಲ್ಲ 50 ಬರತ್ತಲ್ವಾ ಮ್ಯಾಮ್? 1400 ಬರೋಕಲ್ಲ ಮಿಸ್ ಇದು. ಎಲ್ ರಾಂಗ್ ಬರುದ್ರಿ? ಇನ್ನೊಂದು 0 ಸೇರಿಸಿ ಮ್ಯಾಮ್. ಮ್ಯಾಮ್ ಸೆಕೆಂಡ್ ರೋ ಎಸ್ ಮ್ಯಾಮ್ ಇನ್ನೊಂದು 0. ಆನ್ಸರ್ ಗೆ ಸೆಕೆಂಡ್ ರೋ 20 into 70. Da. ಎಸ್ ಮ್ಯಾಮ್. This is 40. This is minus 40 only we got now determinant. ಮ್ಯಾಮ್ ಅದ್ 50 ಬರತ್ತಲ್ವಾ ಮ್ಯಾಮ್? 90 minus 40. ಯಾವುದು? ಮ್ಯಾಮ್ Determinant. ಡಿಟರ್ಮಿನೆಂಟ್ ಎ 1 by 50 ಆಗತ್ತಲ್ವಾ? ಎಕ್ಸ್ಕ್ಯೂಸ್ ಮ್ಯಾಮ್. ಅದೇ ಕೇಳ್ತಾ ಇದೀನಿ. minus 40 ಬಂತ ಅದು ಕರೆಕ್ಟಾ? ಆಮೇಲೆ 1400 ಬರಬೇಕು ಮ್ಯಾಮ್ ನೀವು. ಒಂದ್ ನಿಮಿಷ ಅದ್ ಬರೀತೀನಿ. ಒಂದ್ ನಿಮಿಷ ನಮ್ಗೆ ಡಿಟರ್ಮಿನೆಂಟ್ ಚೆಕ್ ಮಾಡ್ಬೇಕು ಇವಾಗ. ಡಿಟರ್ಮಿನೆಂಟ್ ಇದು ರಾಂಗ್ ಅಲ್ವಾ? ಮೈನಸ್ ಇದು ಇಫ್ ದಿಸ್ ಇಸ್ ಪಾಸಿಟಿವ್ ದಿಸ್ ಶುಡ್ ನಾಟ್ ಕಮ್ ನೆಗೆಟಿವ್. ಯಾಕೆ ನೆಗೆಟಿವ್ ಬರ್ಬಾರ್ದು ಹೇಳಿ ಇಲ್ಲಿ? ವಿ ಆರ್ ಫೈಂಡಿಂಗ್ ಕಾಸ್ಟ್ ರೈಟ್? ಎಸ್ ಮ್ಯಾಮ್. Yes, ma'am. Cost. If this remains positive, this cannot be negative. ಅದೆಷ್ಟಾಗಿತ್ತು? 432 246 623 50 ಆಗುತ್ತಾ ಅದು? ಎಸ್ ಮ್ಯಾಮ್ 50 ಆಗುತ್ತೆ. 50 ಆಗುತ್ತಲ್ವಾ? ಕರೆಕ್ಟ್. 432 ಆಗಿತ್ತು 246 623 50 ಆಗುತ್ತೆ. ಕರೆಕ್ಟಾ? ಎಸ್ ಮ್ಯಾಮ್. ಈ ಕರೆಕ್ಟ್ ಆಯ್ತಾ ಇದು? ಎಸ್ ಮ್ಯಾಮ್. Yes, ma'am. ಇಲ್ಲಿ ನಾನ್ ಮತ್ತೊಂದ್ 0 ಆಡ್ ಮಾಡ್ಬೇಕು. ಬಾಕಿ ಕರೆಕ್ಟ್ ಆಯ್ತಾ ಇವಾಗ? ಇಲ್ಲಿ ಮತ್ತೊಂದ್ 0 ಆಡ್ ಮಾಡ್ಬೇಕು. ನಾನೇ ರಾಂಗ್ ಬರ್ತಿದೀನಿ. Yes. Now it is correct? Yes, ma'am. Yes, ma'am. Yes. Okay. So because if this was positive, this cannot be negative because we are finding determinant here. Cost per kg here. Cost cannot be negative. E correct ಆಯ್ತಾ ಇದು? So now what I get here? 250. This is 250. Yes, ma'am. ಆಮೇಲೆ Minus 1400. ಮತ್ತೆ ಇಲ್ಲಿ 0. ಮತ್ತೆ ಯಾವ್ದು ರಾಂಗ್ ಆಯ್ತಲ್ವಾ ಇಲ್ಲಿ? ಮೈನಸ್ ಮ್ಯಾಮ್ 1 by 40 ಬರಬೇಕಾ ಮ್ಯಾಮ್? 1 by 40 ಬರಬೇಕಾ? ಒಂದ್ ಸೆಕೆಂಡ್. ಇದು ಎಲಿಮೆಂಟ್ 0 ಆಗಿತ್ತಾ? ಮ್ಯಾಮ್ ಅದು 1800 ಆಗತ್ತಲ್ವಾ ಮ್ಯಾಮ್? ಯಾವ್ದು? ಮ್ಯಾಮ್ ಅದು ಸೆಕೆಂಡ್ ರೋ Ma'am, this is equals to 1800 minus 1400 ಅಂದ್ರೆ ಇದು 400 ಸಿಗುತ್ತೆ. 1800 ಅಲ್ವಾ? ಎಸ್ ಮ್ಯಾಮ್. ಇಲ್ಲಿ ಏನಾಗಿತ್ತದು? ದ ಎಲಿಮೆಂಟ್ ವಾಸ್ 30 ನೋ ಹಿಯರ್. ನಾನು ಬರೀ 0 ಬರ್ದೆ. ಕರೆಕ್ಟಾ? ಎಸ್ ಮ್ಯಾಮ್. ಬರೀ 0 ಬರ್ದಿದ್ದೆ. ಬಟ್ ಇಟ್ ಇಸ್ ನಾಟ್ 0, ಇಟ್ ವಾಸ್ 30. ಕರೆಕ್ಟಾ? ಈ ಕರೆಕ್ಟ್ ಆಯ್ತಾ ಇದು? ಎಸ್ ಮ್ಯಾಮ್.
Yes, ma'am. ಅಲ್ಲಿ ಡಿಟರ್ಮಿನೆಂಟ್ ವ್ಯಾಲ್ಯೂ 1/50 ಬರುತ್ತೆ ಮ್ಯಾಮ್, -40 ಬರ್ದಿದ್ದೀನಿ. ಅದು ಇಲ್ಲಿ ಚೇಂಜ್ ಮಾಡ್ಬೇಕಲ್ವಾ ನಾನು? ಕೆಳಗಡೆ ಮಾಡಿದೆ, ಇಲ್ಲಿ ಚೇಂಜ್ ಮಾಡ್ಬೇಕು. ನಾವು ಎವ್ರಿಥಿಂಗ್ ಇಸ್ ಕರೆಕ್ಟ್. Yes, ma'am. Yes, ma'am. ಏನಾಯ್ತು? 400 ಆಯ್ತು. And this will also be 400, correct? 400. Yes, ma'am. Okay, so ಇದು 400 ಆಯ್ತು, ಇದು 400 ಆಯ್ತು. So now what is the answer I get? This will be 5, Yes, ma'am. this will be 8, and this will be 8. Now it is Okay. correct. Okay, therefore x value ಏನಾಯ್ತು? 5 ಆಯ್ತು. y value ಏನಾಯ್ತು? 8 ಆಯ್ತು, because this was nothing but x, y, z. ಆಮೇಲೆ z value ಏನಾಯ್ತು? 8 ಆಯ್ತು. ಬಟ್ ನೋಡಿ, ಯಾವಾಗ್ಲೂ ವರ್ಡ್ ಪ್ರಾಬ್ಲಮ್ ಕೊಟ್ರೆ your answer conclusion should also be in word only. Okay, ಇದು ನಿಮ್ದು ಆನ್ಸರ್ ಕರೆಕ್ಟ್ ಇದೆ, ಬಟ್ ಯು ಶುಡ್ ನಾಟ್ ಎಂಡ್ ಯುವರ್ ಆನ್ಸರ್ ಹಿಯರ್. ಓಕೆ, ನೀವು ಲಾಸ್ಟ್ ಫೈನಲ್ ಆನ್ಸರ್ ಅನ್ನ ಕೂಡ ವರ್ಡ್ ಪ್ರಾಬ್ಲಮ್ ಇದ್ರೆ ವರ್ಡ್ ಪ್ರಾಬ್ಲಮ್ ಅಲ್ಲೇ ಬರಿಬೇಕು. ಓಕೆ, ಸೊ ಕ್ವಶನ್ ಏನಿತ್ತು? ಕಾಸ್ಟ್ ಆಫ್ ಆನಿಯನ್ ಪರ್ ಕೆಜಿ, ಕರೆಕ್ಟಾ? ನಾವು ಕಾಸ್ಟ್ ಆಫ್ ಆನಿಯನ್ ಪರ್ ಕೆಜಿ ಎಷ್ಟಾಯ್ತು ಇವಾಗ? ₹5. ಕಾಸ್ಟ್ ಆಫ್ ವೀಟ್ ಪರ್ ಕೆಜಿ ಆಯ್ತು. ಓಕೆ, ಆಮೇಲೆ ಪರ್ ಕೆಜಿ ಇದೆ ಎಷ್ಟಾಯ್ತು? ₹8. ಆಮೇಲೆ ಕಾಸ್ಟ್ ಆಫ್ ರೈಸ್ ಪರ್ ಕೆಜಿ. ಈ ತರ ನೀವು ಬರೀಲೇಬೇಕು. ಪ್ಲೀಸ್ ರಿಮೆಂಬರ್, ವರ್ಡ್ ಪ್ರಾಬ್ಲಮ್ ಇದ್ದಾಗ ಕನ್ಕ್ಲೂಷನ್ ಶುಡ್ ಬಿ ಇನ್ ವರ್ಡ್ ಓನ್ಲಿ. ದಿಸ್ ಕ್ಯಾರೀಸ್ ಹಾಫ್ ಮಾರ್ಕ್ಸ್. ಇಸ್ ದಿಸ್ ನೌ ಕ್ಲಿಯರ್ ಟು ಎವ್ರಿವನ್? Yes, ma'am. Yes, ma'am. Yes, ma'am. And one more thing, ನಾನು ನಿಮ್ಗೆ ಹೇಳ್ದೆ, Yes, ma'am. this exercise is very important. This carries 5 marks ಅಂತ ಹೇಳಿದ್ನಲ್ವಾ? So after you find the answer, okay, ನಿಮ್ಗೆ x ಬಂತು, y ಬಂತು, z ಬಂತು, you take any one equation, check whether LHS is equals to RHS or no, so that ನಿಮ್ಗೆ 5 marks ನೀವು ಕಳ್ಕೊಳ್ಳಲ್ಲ ಎಕ್ಸಾಮ್ ನಲ್ಲಿ. ಪರ್ಫೆಕ್ಟ್ ಆಗಿ ಆನ್ಸರ್ ಬಂದಿದ್ರೆ you will understand that you will definitely get 5 marks. Are you all getting my question? Yes, ma'am. ಸೊ ಇವಾಗ ನಿಮ್ಗೆ ಟೈಮ್ ಇದ್ರೆ, ಫಾರ್ ಎಕ್ಸಾಂಪಲ್ ಒಂದ್ ಏನ್ ಇಕ್ವೇಶನ್ ಆಗಿತ್ತು ಇಲ್ಲಿ, ಒಂದ್ ಯಾವ್ದು ಎನಿ ರ್ಯಾಂಡಮ್ ಒನ್ ಇಕ್ವೇಶನ್ ಯು ಟೇಕ್, ಎನಿ ಒನ್ ರ್ಯಾಂಡಮ್ ಇಕ್ವೇಶನ್ ಯು ಟೇಕ್, ಈ ತರ ಇದೆ. ಓಕೆನಾ? ನೀವು ಕ್ರಾಸ್ ಚೆಕ್ ಮಾಡ್ಕೋಬಹುದು, ಬಿಕಾಸ್ ಇಟ್ ಇಸ್ ಅ 5 mark ಕ್ವೆಶನ್. ಎಕ್ಸ್ ಎಷ್ಟು ಸಿಕ್ ನಮ್ಗೆ? 5. ಸೊ ಇಸ್ ದಿಸ್ 20? Yes, ma'am. ಆಮೇಲೆ ಇದೆಷ್ಟು ಸಿಕ್ತು? 8 ಸಿಕ್ತು. 8. ಸೊ ದಿಸ್ ಇಸ್ 24. ಆಮೇಲೆ ಇದೆಷ್ಟು ಸಿಕ್ತು? 8. 8 into 2 is 16. ಕರೆಕ್ಟಾ? ಸೊ ವಿಲ್ ದಿಸ್ ಗಿವ್ ಯು 60? Yes, ma'am. ಓಕೆ, ಸೊ LHS is equals to RHS ಅಂದ್ರೆ ಏನು? ನಿಮ್ದು XYZ ಕರೆಕ್ಟ್ ಆಗಿದೆ ಅಂತ. Are you all getting? Yes, ma'am. Yes, ma'am. Yes, ma'am. So please make sure that ಎಲ್ಲೆಲ್ಲಿ ನೀವು ಟ್ರಯಲ್ ಅಂಡ್ ಎರರ್ ಮಾಡ್ಕೋಬಹುದು, ಒಂದೊಂದ್ ಕನ್ಸೆಪ್ಟ್ ನಲ್ಲಿ ನೀವು ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಸೊ ಆ ತರ ಟ್ರಯಲ್ ಎರರ್ ಮೆಥಡ್ ಇದ್ದಾಗ ನಿಮ್ಗೆ ಶ್ಯೂರಿಟಿ ಇರುತ್ತೆ, ನನ್ಗೆ 5 marks ಸಿಗುತ್ತಪ್ಪ, ನಂದಿದ್ದು ಆನ್ಸರ್ ಕರೆಕ್ಟ್ ಇದೆ. ಸೊ ಯು ಕ್ಯಾನ್ ಸ್ಪೆಂಡ್ 1/2 minute ಟೈಮ್ ದೇರ್. Is that clear with everyone? Yes, ma'am. Yes, ma'am. Okay, so this exercise gets over here, and all the concepts also get over. But ನಾನು ಮ್ಯಾಟ್ರಿಕ್ಸ್ ನಲ್ಲಿ ಮಿಸ್ಲೇನಿಯಸ್ ಎಕ್ಸಾಂಪಲ್ಸ್ ಮಾಡಿದ್ನಾ? No, ma'am. ಮಾಡಿಲ್ವಾ? ಓಕೆ, ನನ್ಗೆ ಆಮೇಲೆ ನೆನ್ಪ್ ಮಾಡಿ. ಸರ್ಟನ್ ಎಕ್ಸಾಂಪಲ್ಸ್ ಫ್ರಮ್ Example ಕೂಡ ಬರುತ್ತಾ? ಎಕ್ಸಾಮ್ ನಲ್ಲಿ ಸ್ವಲ್ಪ ಈಸಿ ಇರೋ ಕ್ವೆಶನ್ಸ್ ಇದ್ರೆ ಆ ತರ ಪ್ಯಾಟರ್ನ್ ಕೇಳ್ತಾರೆ. ಓಕೆ, ಸೊ ಆಮೇಲೆ ಮಿಸ್ಲೇನಿಯಸ್ ನಲ್ಲಿ ಒಂದೊಂದ್ಸಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಫ್ರಮ್ ಪಾಸ್ಟ್ 2 years ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಹೌದಲ್ವಾ? ಓಕೆ, ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಓಕೆ, ಜಾಸ್ತಿ ಟಫ್ ಇರೋದೇನ್ ಬರಲ್ಲ, ನಾನ್ ಸ್ವಲ್ಪ ಈಸಿ ಇರೋದನ್ನ ಸಾಲ್ವ್ ಮಾಡ್ಕೊಂಡ್ ಬಿಡೋಣ. ದಿಸ್ ಇಸ್ ದ ಕ್ವೆಶನ್ ಫ್ರಮ್ ಯೋರ್ ಮಿಸ್ಲೇನಿಯಸ್ ಪಾರ್ಟ್. ಓಕೆ, ಸೊ ಇದನ್ನ ಏನ್ ಹೇಳ್ತಾರೆ? ಸೇಮ್ ಸಾಲ್ವ್ ದ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಗಿವನ್ ಸೆಟ್ ಅಂತ ಹೇಳ್ತಾರೆ. ಓಕೆ, ಈ ತರ ಇದೆ, ವೆರಿ ಈಸಿ. ದೇರ್ ಆರ್ ಸರ್ಟನ್ ಮೆಥಡ್ಸ್ ಟು ಸಾಲ್ವ್ ದಿಸ್. ವಿ ವಿಲ್ ಸಿ ವಾಟ್ ವಿ ಕ್ಯಾನ್ ಡೂ. ಓಕೆ, ಏನ್ ಹೇಳ್ತಾರೆ? ಸಾಲ್ವ್ ಫಾರ್ XYZ ಅಂತ ಹೇಳ್ತಾರೆ. ಎನಿ ಡೌಟ್ಸ್ ಇನ್ ದ ಕ್ವೆಶನ್ ಫಸ್ಟ್ ಟು ಎನಿ ಒನ್? No, ma'am. No, ma'am. ಓಕೆ, ಈ ತರ ಹೇಳ್ತಾರೆ. ಬಟ್ ಇಲ್ಲಿ ನೀವು ನೋಡ್ಕೋಬಹುದು, ನಿಮ್ ಅನ್ನೋನ್ ವೇರಿಯೇಬಲ್ಸ್ XYZ ಡಿನಾಮಿನೇಟರ್ ನಲ್ಲಿ ಇದಾವೆ, ಕರೆಕ್ಟಾ? ಓಕೆ, ಸೊ ಡಿನಾಮಿನೇಟರ್ ನಲ್ಲಿ ಇದ್ದಿದ್ರಿಂದ ವಿ ಕ್ಯಾನ್ ನಾಟ್ ಡೂ ಡೈರೆಕ್ಟ್ಲಿ ಹಿಯರ್, ವಿ ಹ್ಯಾವ್ ಟು ಸಾಲ್ವ್ ಅ ಲಿಟಲ್ ಬಿಟ್. ಫಸ್ಟ್ ಮೆಥಡ್ ನೀವ್ ಏನ್ ಮಾಡ್ಬೋದು? ಇಲ್ಲಿ LCM ತಗೋಬಹುದು. ಏನಾಗುತ್ತೆ ಇಲ್ಲಿ LCM? XYZ. YZ ಆಗುತ್ತೆ. ಬಟ್ ದಟ್ XYZ ನೀವು ಈ ಕಡೆ ಶಿಫ್ಟ್ ಮಾಡ್ತೀರಾ, ಅಗೇನ್ ದಿಸ್ ವಿಲ್ ಬಿ Y into Z. ಸ್ವಲ್ಪ ಆ ಮೆಥಡ್ ಜಾಸ್ತಿ ಆಗುತ್ತೆ till you get the linear equation form. ಓಕೆ, ಸೊ ನಾನು ಏನ್ ಮಾಡ್ತೀನಿ ಇವಾಗ,
Tell me 2 by x is nothing but 2 into 1 by x. Yes, ma'am. Okay, 2 by x is nothing but 2 into 1 by x. So ಈಗ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಎಲ್ಲಾ ಈಕ್ವೇಶನ್ ನಲ್ಲಿ 1 by x, 1 by y, 1 by z 1 ಆ by ತರ z. ಫಾರ್ಮ್ ಇದೆ ಎಲ್ಲಾ ಕಡೆ, ಕರೆಕ್ಟಾ? ಸೊ ನೀವೇನ್ ಮಾಡ್ಕೊಳ್ಳಿ, 1 by x ನ ಒಂದ್ ಬೇರೆ ವೇರಿಯೇಬಲ್ ಅಂತ ಅನ್ಕೊಳ್ಳಿ. ಓಕೆ, ಎನಿ ಅದರ್ ವೇರಿಯೇಬಲ್. ಸೊ ಸೇ ವೇರಿಯೇಬಲ್ ಯು. ಓಕೆ, 1 by y ನ ಮತ್ತೊಂದು ವೇರಿಯೇಬಲ್ ಅಂತ ಅನ್ಕೊಳ್ಳಿ. ಆಮೇಲೆ 1 by z ನ ಮತ್ತೊಂದು ವೇರಿಯೇಬಲ್ ಅಂತ ಅನ್ಕೊಳ್ಳಿ. ಸೊ ನಾವು ವಾಟ್ ಆರ್ ದ ವೇರಿಯೇಬಲ್ಸ್ ವಿ ಹ್ಯಾವ್ ಟೇಕನ್ ಹಿಯರ್? U, V, W. VW. So ಈಗ ನಾನು ಇದನ್ನ ರೀರೈಟ್ ಮಾಡಿದ್ರೆ ಕ್ಯಾನ್ ಐ ರೈಟ್ ದಿಸ್ as 2u? Yes, ma'am. ಓಕೆ, ಇದೇನಾಗುತ್ತೆ 3v 3v. ಆಗುತ್ತೆ. ಆಮೇಲೆ ಇದೇನಾಯ್ತು 10W. 10w ಆಯ್ತು. ದಿಸ್ ಇಸ್ 4. ಓಕೆ, ಇದೇನಾಯ್ತು 4u ಮೈನಸ್ 6v 4, ಪ್ಲಸ್ 5w. 5W. ಆಮೇಲೆ ಇದೇನಾಯ್ತು 1 ಆಯ್ತು. 1. ಓಕೆ, ಆಮೇಲೆ ಇದೇನಾಯ್ತು 6u 6U. ಪ್ಲಸ್ 9. 9v ಮೈನಸ್ 20w 9 ಇಂಟು ಇದೆಯಲ್ಲ ಮ್ಯಾಮ್, ಈಕ್ವಲ್ಸ್ ಟು ಸಾರಿ ಬೈ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ ಮ್ಯಾಮ್. ಸಾರಿ, ಇದು 1 by y ಇದೆ. ಹಾ, ನಾನು ರಾಂಗ್ ಬರೋದ್ನ. 9 by y ಇದೆ, ಕರೆಕ್ಟಾ? ಥ್ಯಾಂಕ್ ಯು. ಎಸ್, ಆಮೇಲೆ ಇದೇನಾಯ್ತು 2. ಓಕೆ, ಇಷ್ಟ ಎಲ್ರಿಗೂ ಅರ್ಥ ಆಯ್ತಾ? Yes, ma'am. Now you see, is this nothing but system of linear equations now? Yes, ma'am. Okay, ಇದರಿಂದ ನಾವು u v w ಫೈಂಡ್ ಮಾಡ್ಕೋಬಹುದಾ? Yes, ma'am. Yes, u v w ಫೈಂಡ್ ಮಾಡ್ಕೋಬಹುದು. And if I substitute back here u v w substitute ಮಾಡಿದ್ರೆ ನಂಗೆ x ವ್ಯಾಲ್ಯೂ ಬಂದ್ಬಿಡುತ್ತಾ? Yes, ma'am. Yes. Okay, therefore we will solve this. ಇದರಿಂದ a matrix ಏನಾಗುತ್ತೆ? 2, 3, 2 3 10 ಆಗುತ್ತೆ. 10. ಏನಾಯ್ತು 4 minus 6 Minus 6, 5 5. ಆಯ್ತು. 9 Six, ಆಮೇಲೆ ಇದೇನಾಯ್ತು minus 20. minus 20 ಆಯ್ತು, ಕರೆಕ್ಟಾ? ಆಮೇಲೆ ಬಿ ಮ್ಯಾಟ್ರಿಕ್ಸ್ ಏನಾಗುತ್ತೆ? 4, 1, 2. 1 2. ಎಸ್. ಓಕೆ, ಸೊ 1 by 1 ಫಸ್ಟ್ ಎ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಮಾಡ್ಕೊಳ್ಳೋಣ. ಸೊ ನಾನು ಡೈರೆಕ್ಟ್ ಮಾಡ್ಲಾ ಇದನ್ನ ಡಿಟರ್ಮಿನೆಂಟ್ ಅಂತ ಅನ್ಕೊಂಡು? Yes, ma'am. ನಾನು ಡೈರೆಕ್ಟ್ ಮಾಡ್ಲಾ ಇದನ್ನ ಮತ್ತೆ ಡಿಟರ್ಮಿನೆಂಟ್ ಬರೆಯಲ್ಲ. ಆ ಮ್ಯಾಟ್ರಿಕ್ಸ್ ಅನ್ನ ಡಿಟರ್ಮಿನೆಂಟ್ ಬರದಾದ್ಮೇಲೆ ಡೈರೆಕ್ಟ್ ಮಾಡ್ತೀನಿ. ಸೊ ವಿಲ್ ಐ ಗೆಟ್ 120 ಹಿಯರ್? Yes, ma'am. ಸೊ ದಿಸ್ ಇಸ್ ಮೈನಸ್ ಸಾರಿ 35. this is 3, minus 30 and this is 10 into what? 4 into 9. Minus 80 and 30. ಇಷ್ಟು ಕರೆಕ್ಟ್ ಆಯ್ತಾ ಇದು? Yes, ma'am. ಓಕೆ, ಸೊ ಸಾಲ್ವ್ ಮಾಡಿ. ಸಾರಿ, ಸಾಲ್ವ್ ಮಾಡಿ. ಸ್ವಲ್ಪ ಏನೇನ್ ಆನ್ಸರ್ ಬರುತ್ತೆ ಹೇಳಿ. 150. 75. 75 into 2. Minus 45, 75. This is 120, this is 360 and this is 110, 110 and 10, 110 and 10. ಎಷ್ಟಾಯ್ತು? ಮ್ಯಾಮ್ ಈಗ ಪ್ಲಸ್ 10 ಹಾಕಿದಿರಲ್ವಾ ಮ್ಯಾಮ್? ಹಾ, ಮ್ಯಾಮ್ ಅದು 9 4 36 ಆಗುತ್ತಲ್ವಾ? 36 ಮ್ಯಾಮ್. 36 ಮೈನಸ್ ಆಫ್ ಮೈನಸ್ ಪ್ಲಸ್ 36 ಮ್ಯಾಮ್. ಇದು 0 ಆಗುತ್ತಲ್ವಾ? 0 ಆಗುತ್ತೆ. ಸೊ ಅದು minus 80. ಇದು 0 ಆಗುತ್ತೆ, ಕರೆಕ್ಟಾ? ಎಸ್ ಮ್ಯಾಮ್. ಈಗ ಉಳಿದಿರೋದನ್ನ ಡಿಟರ್ಮಿನೆಂಟ್ ಎ ದಟ್ ಇಸ್ 110 ಆಯ್ತು. 1. 1200 ಆಗುತ್ತಾ? ಯಾಕೆ ಮ್ಯಾಮ್? ಇದೆಲ್ಲ ಫೈಂಡ್ ಮಾಡಾದ್ಮೇಲೆ 1200 ಆಗುತ್ತಾ? ಎಸ್ ಮ್ಯಾಮ್. Correct? This is minus and this is minus, so this will become plus and this is plus 1200 ಆಗುತ್ತೆ if I'm not wrong. Please check. Till I erase this, check whether it is 1200 or not. 75. Hey, simple calculation ಇಷ್ಟು ಟೈಮ್ ತಗೋಬಾರ್ದು ನೀವು. ಕರೆಕ್ಟಾ? 1200? No, ma'am. ಚೆಕ್ ಮಾಡಿ. 1200 ಆಗುತ್ತೆ, ಹೌದಾ? 2 3 10 4 minus 6 5 6 9 minus 20, so that is minus 3 into minus 80. ಎಲ್ಲಿ ರಾಂಗ್ ಬರ್ದಿದ್ದೀನಿ ನಾನು? ಆಗಲ್ವಾ? ಬೇಗ ಹೇಳಿ. ಮ್ಯಾಮ್ 480. 480 ಬರ್ತದೆ ಮಿಸ್. ಫೈನಲ್ ಆನ್ಸರಾ?
Yes, ma'am. Yes, ma'am. 2, 3, 10, 4 minus 6, 5, 6, 9 minus 20. 150. Okay. ಒಂದ್ ನಿಮಿಷ A11 ಫೈಂಡ್ ಮಾಡ್ಕೊಂಡ್ಬಿಡೋಣ. ವಿ ವಿಲ್ ಕಮ್ ಬ್ಯಾಕ್ ಟು ದಟ್. ಎಸ್, A11 ಏನಾಗುತ್ತೆ? 120 minus 45. That is 75. Correcta? Yes, ma'am. Next, A12. That is minus 1 to the power 1 plus 2. Minus 80 minus 30. Correcta? Minus 110. minus 110 ಆಯ್ತು, which will become positive 110. Next, A13. Minus 1 to the power 1 plus 3. ಅದೇನಾಯ್ತು? 36. Minus 36. Minus of minus plus ಆಯ್ತು. Yes, Yes, ma'am. ma'am. 36, 36. So that will be 72. 72. ಮ್ಯಾಮ್ ಇಲ್ಲಿ 0 ಬರ್ದಿರಿ. ಯಾವುದು? ಇಲ್ಲಿ ಡಿಟರ್ಮಿನೆಂಟ್ Determinant. 10 into 0 ಬರ್. ಮ್ಯಾಮ್ ನೀವು ಮಾಡಿರೋದು ಕರೆಕ್ಟೇ ಇದೆ ಮ್ಯಾಮ್, ಅದೇ 480ನೇ ಆನ್ಸರ್. ಇದಾ? ಡಿಟರ್ಮಿನೆಂಟ್ ಮಾಡಿರೋದು ಕರೆಕ್ಟ್ ಇದೆ, 480 ಆನ್ಸರ್ ಮ್ಯಾಮ್. 480 ಆನ್ಸರ್ ಬರುತ್ತಾ? Yes, ma'am. Okay, let us check that. A21 ಇದನ್ನ ಫಸ್ಟ್ ಫೈಂಡ್ ಮಾಡ್ಕೊಂಡ್ ಬಿಡೋಣ. ಇದ್ರ ಮೇಲೆ ಮಲ್ಟಿಪ್ಲೈ ಮಾಡಿದ್ಮೇಲೆ ಏನ್ ಡಿಟರ್ಮಿನೆಂಟ್ ಬರ್ಬೇಕು ಆಕ್ಚುಲಿ ಆನ್ಸರ್ ನೋಡೋಣ. ಓಕೆ, A21 ಯಾವುದು? 4. ಓಕೆ, ಸೊ ನನ್ಗೆ ಏನ್ ಸಿಗುತ್ತೆ ಅಲ್ಲಿ? Minus 60. minus 90. 90. ಕರೆಕ್ಟಾ? Yes, ma'am. ಸೊ minus 150 ಆಯ್ತಾ? Yes, ಮೈನಸ್ ma'am. ಪ್ಲಸ್ ಆಯ್ತು. ಕರೆಕ್ಟಾ? ದಿಸ್ ಮೈನಸ್ ಅಂಡ್ ದಿಸ್ Minus. ಮೈನಸ್ ಪ್ಲಸ್ ಆಯ್ತು. ಓಕೆ, next A22 is nothing but minus 1 to the power 2 plus 2. That is this element, 40. minus 6 element. So minus 40 Plus 60. Minus 60. minus 60. 100 ಆಯ್ತು. 100. Minus 100 ಆಯ್ತಲ್ವಾ? Minus 100. Minus Minus 100. 100. Next, A23. A23 minus 1 to the power 2 plus 3. ಯಾವ ಎಲಿಮೆಂಟ್ ಅದು? 5. So 18 18 minus minus- 18 ಆಯ್ತಾ? 18 minus 18 0. 0 ಆಯ್ತಾ? Yes, ma'am. Next, A31. Okay, ಮ್ಯಾಮ್ 1200 ಕರೆಕ್ಟ್? ಕರೆಕ್ಟ್ ಅಲ್ವಾ? ಎಸ್ ಮ್ಯಾಮ್, ಇದು 10 into 36 plus 36 ಬರ್ಬೇಕು ಮ್ಯಾಮ್. ನೀವು 0 ಅಂತ ಬರ್ತಿದ್ದೀರಾ? 22 into 10 ಮಾಡ್ಬೇಕ್ರಿ ಮ್ಯಾಮ್. 10 into 36 plus last 36 ಮ್ಯಾಮ್. 36 plus 36 ಬರ್ಬೇಕು ಮ್ಯಾಮ್. ಕರೆಕ್ಟ್. 36 plus 36. ಕರೆಕ್ಟಾ? ಎಸ್ ಮ್ಯಾಮ್. And now I will write here determinant of is 1200. Okay, thanks. Where we stopped? A31. A31 we stopped. Okay, so ಇಲ್ಲಿ ಎಷ್ಟಾಯ್ತು ಈಗ ಇವಾಗ? 15 plus 60 ಆಯ್ತಾ? Yes, ma'am. So plus 75. Okay, next A32. 32 element ಯಾವ್ದದು? 9. 10 minus 40. So 10 minus 40 ಆಯ್ತು, minus 30. 30. ಆ ಮೈನಸ್ ಈ ಮೈನಸ್ ಪ್ಲಸ್ ಆಯ್ತು. ಕರೆಕ್ಟಾ? Yes, ma'am. ಆಮೇಲೆ ಲಾಸ್ಟ್ ಫೈನಲಿ A33 ಯಾವ್ದದ್ದು ಎಲಿಮೆಂಟ್? minus 12 20. minus 12. minus 12 minus 12. Correct? Minus 12 minus 12. minus 24. Correct? And this is Minus minus 24. 24 itself. Minus Okay. 24. ಸೊ ಈಗ ನಮ್ಗೆ ಏನೇನ್ ಸಿಕ್ತು? ಡಿಟರ್ಮಿನೆಂಟ್ A ಸಿಕ್ತು, ಅಡ್ಜಾಯಿಂಟ್ ಸಿಗುತ್ತೆ. ಓಕೆ, ಸೊ ವಿ ಕ್ಯಾನ್ ಫೈಂಡ್ ಎಕ್ಸ್ UVW now. ಓಕೆ, ಸೊ ನಮ್ ಎಕ್ಸ್ ಡಿಟರ್ಮಿನೆಂಟ್ ಏನಾಗಿತ್ತಲ್ಲಿ? ನಾಟ್ XYZ ಬಟ್ ಇಟ್ ವಾಸ್ UVW. ಕರೆಕ್ಟಾ? UVW. Yes, ma'am. Therefore, UVW equals to, ನಾನು ಇಲ್ಲಿ ಅಡ್ಜಾಯಿಂಟ್ ಇಲ್ಲೇ ಡೈರೆಕ್ಟ್ ಬರ್ಕೊಂತೀನಿ. ಐ ವಿಲ್ ನಾಟ್ ವೇಸ್ಟ್ ಟೈಮ್. ಓಕೆ, ಸೊ ಅಡ್ಜಾಯಿಂಟ್ ಏನಾಗುತ್ತೆ ಇವಾಗ ಇಲ್ಲಿ? 75, 110, 72. So first row becomes first column. Second row becomes, Second column. this was minus 100, right? Yes, ma'am. This was Yes, 0. ma'am. And ಆಮೇಲೆ ಇದು ಥರ್ಡ್ ರೋ, ಥರ್ಡ್ ಕಾಲಮ್ 75. ಏನಾಯ್ತದು? minus 24. ಓಕೆ, ಆಮೇಲೆ B ಏನಾಗಿತ್ತು? 412. Yes. Can we multiply this now? Yes, Yes, ma'am. So this is 1200. Okay. So ಮಾಡ್ತಾ ಹೋಗೋಣ. 25, that is 300. 150, that is 3, and this is 150. Okay. So this is 300. Next 150. Next 150. Is that correct? Yes, ma'am. Sorry, ನಾನು ಸ್ವಲ್ಪ ರೈಟಿಂಗ್ ನೀಟ್ ಮಾಡ್ತೀನಿ. 150. Next. 440. 440. Yes, ma'am.
minus minus 100. 100 minus plus plus 60. 60. Correct? Yes, ma'am. Next, 288. 288. 8. This is Eight. it is 0 alva? 0. Yes, Yes, ma'am. ma'am. This is 0. This 40. is 48. Correct? So yes, Yes, ma'am. final answer. 600. This is 600 4 plus 60. 400. 350. 350 banta answer. Yes, ma'am. Okay. Then what should be first answer? 1/2. Correct? ಮ್ಯಾಮ್ ಅದು 400 ಅಲ್ಲ 350 ಅಲ್ವಾ? Ma'am, ಇದು ರಾಂಗ್ ಅಲ್ವಾ? ಸೆಕೆಂಡ್ ಒನ್. ma'am, Second third one, ma'am, third one 240 ಬರುತ್ತಲ್ವಾ ma'am? Third one is wrong. Second is 240, ma'am. ಮ್ಯಾಮ್ 240 ಸೆಕೆಂಡ್ ಒನ್ ಬರುತ್ತೆ ma'am. 350. 440 minus 100 plus 60. 400 ಆಯ್ತಲ್ವಾ? 100 ಅದು 150 ತರ ಇದೆ. 240 ಮ್ಯಾಮ್ ಥರ್ಡ್ದು. ಹಾ. ಇದು ಕರೆಕ್ಟ್ ಇದೆಯಲ್ವಾ? 440 Yes, minus 100 340 ಆಯ್ತು. 340 plus 60 400 ಆಯ್ತಲ್ವಾ? ಎಸ್ ಮ್ಯಾಮ್. ಆಮೇಲೆ ಲಾಸ್ಟ್ ಏನಾಗುತ್ತೆ? 240 ಆಗುತ್ತೆ. 240. ಹಾ, 240 ಆಗುತ್ತೆ. 288 minus 48 240 ಆಗುತ್ತೆ. Now it is ಎಸ್ correct. ಮ್ಯಾಮ್. So Yes, now ma'am. you do the scalar multiplication. 600 by 1200 is 2. 2, ma'am. 1 by 2 na 1/2 na. 1 by 2, ma'am. ಈ ಸ್ವಲ್ಪ ಚಿಕ್ಕ ಆನ್ಸರ್ಸ್ ನಲ್ಲಿ you will go very wrong. That 1 is by 3. 2, that is 1/2. 1/3. 1/3 I will get, and what is W that I'll get? 240. That is 100. That will be 1 by 5. 1/5. Yes. Okay. So ಇಷ್ಟು ಸಿಕ್ತು ನಮ್ಗೆ ಇವಾಗ. ನಮ್ಗೆ ಫೈನ್ ಮಾಡ್ಬೇಕಿರೋದು UVW ನ ಅಥವಾ XYZ ಆ? XYZ. XYZ. So XYZ. 1/x ಏನಾಗಿತ್ತು? U U. ಆಗಿತ್ತು. So that is 1/x equals to 1/2. So will I get x equals to 2? ಎಸ್ ಮ್ಯಾಮ್. Yes, ma'am. Next, 1/y was v. V. So that is 1/y equals to 1/v ಎಷ್ಟು ಸಿಕ್ತು? 1 by 1/3. 3. Y equals to 3. And ultimately 1/z. 1/z was W. 1/z equals to 1 by 5. 5. 1/5. So what is the value of z? 5. Correct? Huh? Yes, ma'am. Yeah. So now this is your XYZ value. Okay. Little same concept, only little bit assumption. What was that assumption? We assumed is 1/x, 1/y as some other variables. Is this clear to everyone? Yes, ma'am. Okay. So ಇವತ್ತಿಗೆ ಇಷ್ಟು ಸಾಕು. Tell me the questions I had given for homework. Yes, ma'am. Ma'am, exercise 4.6, 13th and 14th problem. 13th and 14th problem. So ಈ ಡೇಟ್ ಅನ್ನೋದು 2x plus 3y plus 3z equals to 5. ಈ ಡೇಟ್ ಅನ್ನೋದು. Yes, Yes, ma'am. ma'am. So tell me determinant A ಏನ್ ಬರುತ್ತೆ ಇಲ್ಲಿ? 4. 40 ಬರುತ್ತೆ ma'am. ಕರೆಕ್ಟ್? Yes, ma'am. ಈಗ ಡಿಟರ್ಮಿನೆಂಟ್ ಕರೆಕ್ಟ್ ಆಗಿದ್ದು ನಿಮ್ದು A ಇನ್ವರ್ಸ್ ಕೂಡ ಕರೆಕ್ಟ್ ಇದ್ರೆ XYZ ವ್ಯಾಲ್ಯೂ ಬರುತ್ತೆ. Is this the answer? This is x1, x is 1, y is 2, z is -1. Is this correct? Yes, ma'am. How many of you have got the answer? Pavitra ಸಿಕ್ತಾ ನಿಮ್ಗೆ ಆನ್ಸರ್? Yes, ma'am. Suraya? Suraya. Yes, ma'am. Pavitra answered. ಮ್ಯಾಮ್ ನನ್ಗೆ ಅದು ಸಿಕ್ಕಿಲ್ಲ ಮ್ಯಾಮ್. ಡಿಟರ್ಮಿನೆಂಟ್ ಆಫ್ ಎ ಕರೆಕ್ಟ್ ಇದೆ ಮ್ಯಾಮ್. Then your inverse is wrong, adjoint is wrong, or multiplication is wrong. Check ಮಾಡಿ. ಬೇಬಿ ಕರೆಕ್ಟ್ ಬಂತ ಆನ್ಸರ್? ಮ್ಯಾಮ್ 2 ರಾಂಗ್ ಆಗಿದೆ. ಎರಡು ರಾಂಗ್ ಆಗಿದ್ಯಾ? ಎಸ್ ಮ್ಯಾಮ್. Why? ಗೊತ್ತಿಲ್ಲ. 4 ಬಂದಿದೆ ನಂದು. You it is not 4, it is 40. Adjoint ಕೂಡ A inverse wrong ಆಗಿದೆ ಅಂದ್ರೆ adjoint wrong ಆಗಿರುತ್ತೆ ನಿಮ್ದು. Okay? ಓಕೆ ಮ್ಯಾಮ್. ಅನಿತಾ? Yes, ma'am. ಲುಬ್ನಾ? Yes, ma'am. ಬಂದಿದ್ಯಾ ಆನ್ಸರು? ಸುಮ್ನೆ ಎಸ್ ಎಸ್ ಹೇಳ್ಬೇಡಿ. ಬಂದಿದೆ ma'am. ಸೌಭಾಗ್ಯ, ಶ್ರೀವಾರುಣಿ? Yes, ma'am. ಶ್ರೀವಾರುಣಿ has got. ಸೌಭಾಗ್ಯ? Yes, ma'am. ಸುರೇಶ್?
ಮ್ಯಾಮ್ ಅದು ಈ ಆನ್ಸರ್ ಕರೆಕ್ಟಾ ಮ್ಯಾಮ್? ಎಕ್ಸ್ ವ್ಯಾಲ್ಯೂ 1 ಹಾ ಇನ್ಕರೆಕ್ಟ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೀವ್ ಯಾವ ಕ್ವಶನ್ ಚೆಕ್ ಮಾಡ್ತಾ ಇದ್ದೀರಾ ನೋಡ್ಕೊಳ್ಳಿ. 13th ಕ್ವಶನ್ ಚೆಕ್ ಮಾಡ್ತಾ ಇದ್ದೀರಾ? ಎಸ್ ಮ್ಯಾಮ್. ಓಕೆ 13th ಕ್ವಶನ್ ನಾನು ಡೇಟಾ ಬರೀತೀನಿ ನೋಡಿ. x minus 2y plus z equals to 4. ಈ ಡೇಟಾ ಕರೆಕ್ಟ್ ಇದೆಯಲ್ವಾ? ಎಸ್ ಮ್ಯಾಮ್ ನಾನು Yes, -4 ಅಂತ ಬರ್ಕೊಂಡಿದ್ದೀನಿ ಮ್ಯಾಮ್. ನೆಕ್ಸ್ಟ್ ಸುರೇಶ್, ಆನ್ಸರ್ ಸಿಗ್ತಾ ನಿಮ್ಗೆ? ಎಸ್ ಮ್ಯಾಮ್, ಡಿಟರ್ಮಿನೆಂಟ್ ವ್ಯಾಲ್ಯೂ ಕರೆಕ್ಟ್ ಆಗಿದೆಯಾ? ಮಾಡ್ತಾ ಮಾಡಿ. ಓಕೆ, ಐ ಆಮ್ ಟೆಲ್ಲಿಂಗ್ ಯು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಓಕೆ, ಮ್ಯಾಮ್ ಥರ್ಡ್ ಇಕ್ವೇಶನ್ ಬರೀರಿ. ರಾಂಗ್ ಬರ್ಕೊಂಡ್ರ ಕ್ವೆಶ್ಚನ್? ನನ್ ಸೆಕೆಂಡ್ ಇಕ್ವೇಶನ್ ಅಲ್ಲಿ ಇದು 4 ಅಂತ ಇದೆಯಲ್ವಾ ಮ್ಯಾಮ್, ಅದು ನಾನು -4 ಅಂತ ಇದು ಬರ್ಕೊಂಡಿದ್ದೀನಿ. -4 ಮ್ಯಾಮ್ -4 ಇದೆ ಮ್ಯಾಮ್. -4 ಇದೆ. ಅದು ನಾನ್ ಬರ್ದಿಲ್ಲ, -4 ಇರೋದು. ಬಟ್ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್ 1 2 -1. ಪ್ಲೀಸ್ ಚೆಕ್ ಮಾಡಿ. ಓಕೆ, 13th ಮತ್ತೆ ಯಾವ್ದು ಕ್ವಶನ್ ಕೊಟ್ಟಿದೆ ಹೋಮ್ವರ್ಕ್? X Ma'am, minus 14 plus 2z. 14 ನಾನು ಕ್ವಶನ್ ಬರೋದ್ ಬಿಡ್ತೀನಿ. ಇಫ್ ಎನಿಬಡಿ ಹ್ಯಾಸ್ ರಿಟರ್ನ್ ರಾಂಗ್ ಎಸ್ಟರ್ಡೇ, ಇಫ್ ಯು ಆರ್ ಗೆಟಿಂಗ್ ರಾಂಗ್ ಹಾ ಹೇಳಿ. ಓ ಮ್ಯಾಮ್ 8/5 1.6 ಮ್ಯಾಮ್ ಎಕ್ಸ್ ವ್ಯಾಲ್ಯೂ ಕರೆಕ್ಟ್ ಅದು? ಯಾವ್ದು 13th ಕ್ವಶನ್? ಹಾ ಎಸ್ ಮ್ಯಾಮ್. ನೋ, ಯು ವಿಲ್ ನಾಟ್ ಗೆಟ್ ದಟ್ ಆನ್ಸರ್. ಇದು ನೆಕ್ಸ್ಟ್ ಕ್ವಶನ್ ನಾನು ಕೊಟ್ಟಿದ್ದ. Yes, ma'am. ಡಿಟರ್ಮಿನೆಂಟ್ ಆಫ್ ಎ ಇದಕ್ಕೆ 4 ಬರಬೇಕು. Yes, ma'am. Yes, ma'am. x ವ್ಯಾಲ್ಯೂ 2 ಬರುತ್ತೆ, y ವ್ಯಾಲ್ಯೂ 1 ಬರುತ್ತೆ, z ವ್ಯಾಲ್ಯೂ 3 ಬರುತ್ತೆ. ಇದಾದ್ರೂ ಕರೆಕ್ಟ್ ಆಗಿರ್ಲೇಬೇಕು ಬಿಕಾಸ್ ದಿಸ್ ಡೇಟಾ ಇಸ್ ಆಕ್ಚುಲಿ ಕ್ವೈಟ್ ಈಸಿ. ಇದಾದ್ರೂ ಬಂದಿದ್ಯಾ ಆನ್ಸರ್ ನಿಮ್ಗೆ? Yes, ma'am. Okay, these are the answers. If you want, write down the answers. Only x, y, z you write and check the answers once again. Okay. Everyone wrote? Yes, ma'am. Yes. We will continue certain examples tomorrow. We have completed all the exercise. Ella exercise ಮುಗ್ದಿದೆ. ಸ್ವಲ್ಪ ಮಿಸ್ಲೇನಿಯಸ್ ನಿಂದ ಒಂದೆರಡು ಕ್ವೈಟ್ ಈಸಿ ಇರೋದು, ಜಾಸ್ತಿ ನಿಮ್ಗೆ ಏನ್ ಕೇಳಲ್ಲ, ಸ್ವಲ್ಪ ಈಸಿ ಇರೋದು ನಾಳೆ ನೋಡ್ಕೊಂಡ್ ಬಿಡೋಣ. ಓಕೆ, so this chapter is over. Please start practicing properly. Is that clear with everyone? Yes, ma'am. ಇವತ್ತಿಲ್ಲ ನಾಳೆ ನಾನು ಕಳಿಸ್ತೀನಿ. ಓಕೆ Yes. ಮ್ಯಾಮ್, ಹಾ. ಸ್ವಲ್ಪ ಒಂದು ಹೆಲ್ಪ್ ಮಾಡಿ ಮ್ಯಾಮ್. ಫಾರ್ಮುಲಾಸ್ ಸ್ವಲ್ಪ ಸೆಂಡ್ ಮಾಡಿ. ಯಾವ ಫಾರ್ಮುಲಾಸ್? ಅದು ಅಂದ್ರೆ ಮ್ಯಾಟ್ರಿಕ್ಸ್ ಎಲ್ಲ ಚಾಪ್ಟರ್ ಫಾರ್ಮುಲಾಸ್ ಬೇಕು. ಮ್ಯಾಟ್ರಿಕ್ಸ್ ನಲ್ಲಿ ಏನ್ ಫಾರ್ಮುಲಾ ಅಂತ ಬರಲ್ಲ, ಡಿಟರ್ಮಿನೆಂಟ್ ನಲ್ಲಿ ಫಾರ್ಮುಲಾ ಅಂತ ಏನ್ ಬರಲ್ಲ. ಹ್ಯಾವ್ ಗಿವನ್ ಯು ಕಂಟೆಂಟ್ ನೋಟ್ಸ್. ನೋ, ಕಂಟೆಂಟ್ Yes, ನೋಟ್ಸ್ ಎಲ್ಲ ಇದೆ. ಐ ಹ್ಯಾವ್ ಸೆಂಟ್ ಯು ದ ವರ್ಡ್ ಫೈಲ್ಸ್. ಚಾಪ್ಟರ್ 3 ಚಾಪ್ಟರ್ 4 ಡಿಟರ್ಮಿನೆಂಟ್ಸ್ ಮ್ಯಾಟ್ರಿಕ್ಸ್ ಅಂತ. ಐ ವಿಲ್ ಶೇರ್ ದಿಸ್ ಓನ್ಲಿ, ವೇಟ್. ನಿಮ್ಗೆ ಈ ದಿಸ್ ನೋಟ್ಸ್ ಯು ಹ್ಯಾವ್ ಗಾಟ್, ನೋ ಎವ್ರಿವನ್? ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಗೆ Yes, ma'am. ಇದ್ರಲ್ಲೇ ಎಲ್ಲ ಕಂಟೆಂಟ್ ಇರೋದು. ಸಿ ಎವ್ರಿಥಿಂಗ್ ಇಸ್ ಹಿಯರ್ ಓನ್ಲಿ ವಿತ್ ಫಾರ್ಮುಲಾ, ವಿತ್ ಡೆಫಿನೇಷನ್. ಈಗ ನೋಡಿ ಎಲ್ಲ ಇಲ್ಲೇ ಇರೋದು. ಇಲ್ಲೇ ಫಾರ್ಮುಲಾ ಇದೆ, ಇಲ್ಲೇ ಡೆಫಿನೇಷನ್ ಇದೆ, ಎಲ್ಲ ಇಲ್ಲೇ ಇರೋದು. ಹೌದಾ? Yes, ma'am. Yes, ma'am. ಎವ್ರಿ ಕನ್ಸೆಪ್ಟ್, ಮೈನರ್ ಹೇಗ್ ಫೈಂಡ್ ಮಾಡ್ತೀರಾ, ಡಿಟರ್ಮಿನೆಂಟ್ ಹೇಗ್ ಫೈಂಡ್ ಮಾಡ್ತೀರಾ, ಎವ್ರಿಥಿಂಗ್ ಐ ಹ್ಯಾವ್ ಮೆನ್ಷನ್ಡ್ ಇನ್ ದಿಸ್ ಓನ್ಲಿ. ಸಿ ಹಿಯರ್ ಆಲ್ಸೋ ಐ ಹ್ಯಾವ್ ರಿಟನ್ ಹೌ ಟು ಫೈಂಡ್ ಮೈನರ್, ಹೌ ಟು ಫೈಂಡ್ ಕೋ-ಫ್ಯಾಕ್ಟರ್. ಎವ್ರಿ ಫಾರ್ಮುಲಾ ಇಸ್ ಹಿಯರ್ ಓನ್ಲಿ, ಎವ್ರಿ ರಿಸಲ್ಟ್. ನೋಡಿ ಇಲ್ಲಿ ಏನ್ ವಾಸ್ ಫಾರ್ಮುಲಾ ಇದೆ, ಕಾಣಿಸ್ತಾ ಇದೆಯಾ ಎಲ್ರಿಗೂ? Yes, Yes, ma'am. ಸೊ ಮತ್ತೆ ಇದ್ರಲ್ಲೇ ಇದೆ. ಸೊ ಅಗೇನ್ ಐ ವಿಲ್ ನಾಟ್ ಸೆಂಡ್, ಫ್ರಮ್ ದಿಸ್ ಓನ್ಲಿ ಯು ಹ್ಯಾವ್ ಟು ರೈಟ್. Yes, I will stop the class. It's already time up. Okay, we'll continue the tomorrow. That is next class. Okay, I will end the class.